ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಕಳೆದ ದಿನವೆಲ್ಲ ನೀವು ಮಾಡಿದಂತ ಎಲ್ಲ ಮಹೋಪಕಾರಗಳಿಗಾಗಿ ನಿಮ್ಮನ್ನು ವಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ಈ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವರ್ತೆ ಒಂದು ಬೈಬಲ್ ಸ್ಟಡಿಗಾಗಿ ನಾವೆಲ್ಲರೂ ಸೇರಿ ಬರುವಂತೆ ನೀನು ಕೃಪೆ ಮಾಡಿದ ಸ್ತೋತ್ರ. ಈ ಸಂದರ್ಭದಲ್ಲಿ ಬ್ರದರ್ ಅವ್ರ ಮೂಲಕ ಕೇಳುವಂತ ಪಾಠದಲ್ಲಿ ನಮಗೆ ಹೆಚ್ಚಿನ ಜ್ಞಾನವನ್ನು ಕೊಟ್ಟು ನಡೆಸಿರಿ. ಅವ್ರ ಮೂಲಕ ಅನೇಕ ವಿಷಯಗಳನ್ನು ತಿಳಿಯಪಡಿಸಿರಿ. ಮಾತ್ರವಲ್ಲದೆ ಅವರು ಕೂಡ ಜ್ಞಾನವನ್ನು ಕೊಟ್ಟು ಅವ್ರನ್ನು ಕೂಡ ಬಲಪಡಿಸಿರಿ ಅಂತ ಪ್ರಾರ್ಥಿಸ್ತೇವೆ. ಸೇರಿ ಬಂದಿರತಕ್ಕಂಥ ಎಲ್ಲರಿಗಾಗಿ ಕೂಡ ಮತ್ತು ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿ ನಮಗೆ ಅನೇಕ ರೀತಿಯಲ್ಲಿ ವಾಕ್ಯಗಳು ತಿಳಿಸಲ್ಪಡ್ಲಿಕ್ಕೆ ಸಹಾಯ ಮಾಡಬೇಕೆಂದು ನಿನ್ನ ಒಬ್ಬನೇ ಕುಮಾರ ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಕರೆಯಲ್ಪಟ್ಟಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲೂ ಕೂಡ ದೇವರಿಗೆ ಕೊಟ್ಟಂತ ಈ ಕೃಪೆಯನ್ನು ನೆನೆಸುವ ಹಾಗೆ ನಾವೆಲ್ಲರೂ ದೇವರ ವಾಕ್ಯವನ್ನ ಕೇಳುವಂತ ಒಂದು ಅವಕಾಶವನ್ನ ಪಡ್ಕೊಂಡಿದ್ದೀವಿ. ವಿಶೇಷವಾಗಿ ನಾವು ನೋಡ್ತಿರುವಂತಹ ಪುಸ್ತಕ ರೋಮಪುರದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಎಷ್ಟನೇ ಭಾಗವನ್ನು ನೋಡ್ಬೇಕಾಗಿದೆ? 53. 33. 54. 33 ಹೇಳಿಲ್ಲ. 54. 39 ಸಾರಿ. 39. ಓಕೆ, ಸರಿ. 39ನೇ ಒಂದು ಭಾಗವನ್ನ ನೋಡ್ಬೇಕಾಗಿದೆ ಅಲ್ವಾ? ಸೊ ಎಷ್ಟನೇ ಅಧ್ಯಾಯ? 5ನೇ ಅಧ್ಯಾಯ 9ನೇ ವಚನ. 5ನೇ ಅಧ್ಯಾಯ 9ನೇ ವಚನ. ಸೊ ಅಂದ್ರೆ ಅಷ್ಟು ದೂರ ಆಗ್ಬಿಟ್ಟಿದೀವಾ? ಓಕೆ, ಸರಿ. 5ನೇ ಅಧ್ಯಾಯ 9ನೇ ವಾಕ್ಯ. ಅದಕ್ಕಿಂತ ಮೊದಲು 5ನೇ ಅಧ್ಯಾಯ 8ನೇ ವಾಕ್ಯವನ್ನು ಕೂಡ ಸ್ವಲ್ಪ ನಾವು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಸೊ ಹಾಗಾಗಿ ಏನ್ ಮಾಡೋಣ, ಮುಂದುವರೆದು ಹೋಗೋಣ. ಓಕೆ, ಸೊ ಓದ್ರಿ. ರೋಮಪುರದವರಿಗೆ 5ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನ ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸರಸರಿದೆ. ಒಂದು ಈ ವಾಕ್ಯವನ್ನ ಲಾಸ್ಟ್ ಟೈಮ್ ಕೂಡ ಕೆಲವೊಂದು ಪಾಯಿಂಟ್ ನಾವು ಸ್ಟಡಿ ಮಾಡ್ತೀವಿ ಅಲ್ವಾ? ಸೊ ನಿಮ್ಗೆ ನೆನಪಿರ್ಬೇಕು. ಈ ಸ್ಟಡಿ ಮಾಡ್ಬೇಕಾದ್ರೆ ಇಲ್ಲಿ ಇದಕ್ಕಿಂತ ಹಿಂದಿನ ಒಂದು ವಾಕ್ಯನ ತಗೊಂಡ್ಬೇಕಾದ್ರೆ, ನೀತಿವಂತರಿಗೋಸ್ಕರ ಯಾರಾದ್ರೂ ಪ್ರಾಣ ಕೊಡುವುದು ಅಪರೂಪ, ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡೋನು. ಆದ್ರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವಂತ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ಓಕೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡ್ರಿ, ಇವತ್ತು ಈ ಒಂದು ವಾಕ್ಯ ನಾವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ, ಈ ವಾಕ್ಯ ಮಾತ್ರ ಇಲ್ಲ ಅಂದ್ರೆ ನಾನ್ ನಿಮ್ಮನ್ನ ಪ್ರೀತಿಯ ಸಹೋದರ ಅಂತಾನು ಕರೆಯಕ್ ಆಗ್ತಿರ್ಲಿಲ್ಲ, ನೀವು ನಮ್ಗೆ ಸಹೋದರ ಸಹೋದರಿ ಆಗ್ತಾ ಇರ್ಲಿಲ್ಲ. ನೋಡಿ, ಆ ಪ್ರೀತಿ ಅನ್ನೋದು ಎಷ್ಟು ಮಟ್ಟಿಗೆ ನಮ್ಮನ್ನ ಸೇರಿಸಿದನ್ನ ಅರ್ಥ ಮಾಡ್ಕೊಬೇಕು. ಆದ್ರೆ ನಾವು ಪಾಪಿಗಳಾಗಿದ್ದಾಗಲೂ ಅನ್ನುವಂತ ಒಂದು ವಿಷಯ ತಗೊಂಡಾಗ, ಯಾವಾಗ ನಾವು ಪಾಪಿಗಳಾಗಿದ್ವಿ? ಕ್ರಿಸ್ತನನ್ನ ಅಂಗೀಕರಿಸಕ್ ಮೊದಲು ನಾವು ಪಾಪಿಗಳಾಗಿದ್ವಿ, ಅದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಆದ್ರೆ ಈ ಪಾಪಿಗಳು ಅನ್ನುವಂತ ಒಂದು ವಿಷಯ, ನಾವು ಕ್ರಿಸ್ತನ ಅಂಗೀಕರಿಸಕ್ ಮೊದಲು ನಾವು ಪಾಪಿಗಳಾಗಿದ್ರು ಕೂಡ ದೇವರು ನಮ್ಮ ಬಳಿಗೆ ಈ ಸುವಾರ್ತೆಯನ್ನ ಕಳಿಸ್ತಾ ಹೋಗಿದ್ರೆ ಅಲ್ವಾ, ನಾವು ಪಾಪಿಗಳಾಗಿರ್ತಿದ್ವಿ. ಆದ್ರೆ ಈ ಸುವಾರ್ತೆ ನಮ್ಮ ಬಳಿಗೆ ಬರೋದಕ್ಕೆ ನಾವು ಏನ್ ಒಳ್ಳೆ ಕಾರ್ಯ ಮಾಡಿದ್ವಿ? ಯಾವ ಒಳ್ಳೆ ಕಾರ್ಯದಿಂದ ಈ ಸುವಾರ್ತೆ ನಮ್ಗ್ ಬಂತು, ನಮ್ಮ ಹತ್ರ ಬಂತು? ಯಾವತ್ತಾದ್ರೂ ಸ್ಟಡಿ ಮಾಡಿದ್ರೆ, ಈ ತರ ಪ್ರಶ್ನೆ ಕೇಳಿದ್ರೆ ನಮ್ಗೆ, ಈ ಒಂದು ಸತ್ಯ ನಮ್ಗೆ ಸಿಗ್ಬೇಕಾದ್ರೆ ನಮ್ಮಲ್ಲಿದ್ದಂತ ಒಳ್ಳೆತನವೇನೋ ಏನಾದ್ರು ಅನ್ಸಿದ್ಯಾ ನಿಮ್ಗೆ ಯಾವತ್ತಾದ್ರು? ಓಕೆ, ಈ ಒಳ್ಳೆತನ ಇತ್ತು ನನಗೆ, ಅದಕ್ಕೆ ದೇವ್ರು ನನಗೆ ಈ ಸತ್ಯವನ್ನು ಕೊಟ್ಟಿದ್ದೀರ ಅಂದ್ಬಿಟ್ಟು, ಈ ಕೃಪೆಯನ್ನ ಕೊಟ್ಟಿದ್ದೀರ ಅಂತ ಏನಾದ್ರು ಅನ್ಸಿದ್ಯಾ ಯಾವತ್ತಾದ್ರು? ಇಲ್ಲ, ಯಾವತ್ತೂ ಅನ್ಸಿಲ್ವಾ? ಯೋಚನೆ ಮಾಡಿಲ್ವಾ ಅದ್ರ ಬಗ್ಗೆ? ಯೋಚನೆ ಮಾಡಿದೀವಿ. ನಮ್ಮಲ್ಲಿ ಏನಾಯ್ತು, ಏನ್ ನೋಡವ್ರೆ ದೇವ್ರು? ಏನು ಒಳ್ಳೆತನ ಇಲ್ಲ ಬ್ರದರ್. ಅವರು ಪ್ರೀತಿ. ಓಕೆ, ದೇವರ ಪ್ರೀತಿ ಅಲ್ವಾ? ನಾವು ಯಾವುದೇ ಒಳ್ಳೆತನ ನಮ್ಮಲ್ಲಿಲ್ಲ ಅಂದ್ರೆ, ನಾವು ಕೆಟ್ಟವರೇ ಅಂದ್ಮೇಲೆ ಲೋಕದಲ್ಲೂ ಕೆಟ್ಟವರು ಇದಾರಲ್ಲ, ಅವ್ರನ್ನ ಯಾಕೆ ಕರಿಬಾರ್ದಾಗಿತ್ತು? ನಾವು ಅವ್ರಿಗೂ ನಮ್ಗೆ ಡಿಫ್ರೆಂಟ್ ಇಲ್ಲ ಅಂದ್ಮೇಲೆ ಯಾಕೆ ಕರಿಬಾರ್ದಾಗಿತ್ತು?
ನಾವ್ ಹೌದು. ನಂಬಿದೇವಲ್ಲ ಬ್ರದರ್, ಕ್ರಿಸ್ತನ ನಂಬಿರೋದ್ರಿಂದ ನಮ್ನ ಕರೆದಿದಾರ ಅಂತ ನಾವ್ ಹೇಳ್ತೇವೆ. ಅವ್ರು ನಾವ್ ನಂಬಿಲ್ಲ, ಯಾಕೆ ಅವ್ರಿಗೆ ನಂಬಕ್ ಕರೆದಿಲ್ಲ. ನಾವ್ ಯಾಕೆ ನಂಬಕ್ ಹೋದ್ವಿ? ಕ್ರಿಸ್ತನ್ ಯಾಕೆ ನಂಬೇಕಾಯ್ತು ನಮ್ಗೆ? ಅವ್ರು ಮೊದ್ಲೇ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಕ್ ಮೊದ್ಲೇನೆ ಅವ್ರು ನಮ್ಮನ್ನ ಆರಿಸ್ಕೊಂಡಿರ್ತಾರಲ್ಲ ಬ್ರದರ್. ನಮಗ್ ಗೊತ್ತಿರಲ್ಲ, ಅವ್ರಿಗೆ ಹೌದು, ಅದು ಅವ್ರ ಕಡೆಯಿಂದ, ದೇವ್ರ ಕಡೆಯಿಂದ ಹಲವಾರು ವಿಷಯಗಳು ಮಾಡಿರ್ಬೋದು, ಅದ್ ನಮ್ಗೆ ಗೊತ್ತಿಲ್ಲ ಅಲ್ವಾ? ಬಟ್ ನಮ್ಮ ಹೌದು. ವಿಚಾರಕ್ಕೆ ಬರ್ಬೇಕಾದ್ರೆ ನಮ್ಮ ಹೃದಯದಲ್ಲಿ ನಾವು ಮಾಡುವಂತ ತೀರ್ಮಾನ ಇರ್ಬೋದು, ನಾವು ತಗೊಳ್ಳಂತ ನಿರ್ಧಾರ ಇರ್ಬೋದು, ಅದ್ರ ಬಗ್ಗೆ ಮಾತಾಡೋಣ. ದೇವ್ರು ನಮ್ಗೆ ಏನ್ ಮಾಡ್ತಾರ ಅನ್ನೋದು ಒಂದು ಟಾಪಿಕ್, ಅದಾದ್ಮೇಲೆ ಇರ್ಲಿ. ಆದ್ರೆ ಈಗ ನಾವ್ ಯಾಕೆ ನಂಬೇಕು ಕ್ರಿಸ್ತನ್ನ? ಆದ್ರೆ ನಮಗೋಸ್ಕರ ಪ್ರಾಣ ದೇವ್ರ ಕೊಟ್ಟಿದ್ದಾರೆ ಅಂತೇಳಿ ನಾವು ನಂಬ್ತೇವೆ ಬ್ರದರ್. ಯಾಕೆ? ಓಕೆ, ಹೇಳಿ ಬ್ರದರ್. ಮೌನ್ ರಾಜು ಹೇಳ್ತಿದ್ರಿ. ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಅಂತ ನಾವು ನಂಬಿದೇವೆ ಬ್ರದರ್. ಓಕೆ, ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಡಿದ್ರೆ ನಮಗೇನ್ ಸಿಗುತ್ತೆ? ನಮಗೆ ನಿತ್ಯ ಜೀವ ಸಿಗ್ತದೆ ಬ್ರದರ್. ಓಕೆ, ಈಗ ನಮ್ಗೆ ನಿತ್ಯ ಜೀವ ಬೇಕಾಗಿದೆಯಾ? ಬೇಕು ಅಂತ ಬಂದಿದೀವಾ? ನಿತ್ಯ ಜೀವ ನಮ್ಗೆ ಬೇಕು ಅಂತ ಆಸೆ ಪಟ್ಟಿದೀವಾ? ಹಾ ಬ್ರದರ್, ಬೇಕಂತಾನೆ ಆಸೆ ಪಟ್ಟಿದ್ದೀವಿ. ಓಕೆ, ಸರಿ ನೋಡ್ರಿ, ಈ ಪಾಪದ ಸಂಬಳ ಮರಣ ಅಲ್ವಾ? ಪಾಪಿಗಳು ಅಂತ ಹೇಳಿದಾಗ ದೇವ್ರ ದೃಷ್ಟಿಯಲ್ಲಿ ನಾವೆಲ್ಲ ಏನಾಗಿದ್ದೀವಿ? ಆ ಮರಣವನ್ನ ಅನುಭವಿಸ್ತಾ ಇದ್ವಿ. ಮರಣ ಇದು. ಮರಣ ಅಂದ ತಕ್ಷಣ ಉಸಿರು ನಿಂತೋಗಿ ಸಾಯೋದ ಬಗ್ಗೆ ನಾವು ಮಾತಾಡ್ತಾ ಇದೆ. ಅಲ್ಲಿ ಪ್ರತಿದಿನ ಸಾಯ್ತಾ ಇದೀವಿ ಅಲ್ವಾ? ಮಾಂಸದಲ್ಲಿ, ಲೋಕದಲ್ಲಿ ಹಲವಾರು ವಿಷಯಗಳಿಗೆ ಸಾಯ್ತಾ ಇದೀವಿ. ದೇಹದಲ್ಲಿ ಬಳಗಿನತೆಯಿಂದ ಸಾಯ್ತಾ ಇದೀವಿ. ಅದೆಲ್ಲ ಗೊತ್ತಿರೋಂತ ವಿಷಯ. ಈ ಕ್ರಿಸ್ತನ ಹತ್ರ ಬರ್ಬೇಕಾದ್ರೆ ನಮ್ಗೆ ಜೀವ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತು. ಆದ್ರೆ ಜೀವ ಸಿಗಕ್ಕಿಂತ ಮೊದಲು ನಮ್ಗೆ ಏನಾಗ್ಬೇಕಾಯ್ತು? ಆ ಜೀವ ಸಿಗ್ಬೇಕಾದ್ರೆ ನಮ್ಮನ್ನ ಏನ್ ದೇವ್ರು ಹೇಗ್ ನೋಡ್ಬೇಕಾಯ್ತು? ನೀತಿವಂತರಾಗಿ ನೋಡ್ಬೇಕು. ನೀತಿವಂತರನಾಗಿ ಅಂದ್ರೆ ಅಂದ್ರೆ ನಾವು ಪಾಪಿಗಳಾಗಿ ಇದ್ದು ಹಾಗೆ ಪಾಪಿಗಳಾಗಿ ದೇವ್ರ ಸನ್ನಿಧಿಯಲ್ಲಿ ಇರಕ್ಕಾಗುತ್ತ ಅಂದ್ರೆ ಖಂಡಿತ ಏನಾಗಲ್ಲ, ಇರಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಈಗ ನಾವು ಪಾಪಿಗಳು, ದೇವ್ರ ಒಂದ್ ಕಡೆ ಇದಾರೆ. ನಾವು ನೀತಿವಂತರ ಆದ್ರೆ ಮಾತ್ರ ದೇವ್ರ ಹತ್ರ ಹೋಗ್ತೀವಂತ ಗೊತ್ತಾಯ್ತು. ಆದ್ರೆ ನಮ್ಮನ್ನ ನೀತಿವಂತರಾಗಿ ಮಾಡೋದಕ್ಕೆ ಯಾವುದೇ ವಿಷಯವನ್ನ ದೇವ್ರು ಮಾಡದೇ ಇದ್ರೆ ನಾವು ಯಾವತ್ತಾದ್ರೂ ನೀತಿವಂತರಾಗ್ತಾ ಇದ್ವಾ? ಇಲ್ಲ. ನಮ್ಗ್ ಗೊತ್ತು, ನಮ್ ಜ್ಞಾನಕ್ ಗೊತ್ತು. ದೇವ್ರ ಪ್ಲಾನ್, ದೇವರ ಒಂದು ನಾಲೆಜ್ ಕೊಡ್ತಾ ಇದೆ. ನೋಡಪ್ಪ, ನೀನ್ ಪಾಪಿ ಆಗಿದ್ಯಾ ಆದ್ರೆ ನೀತಿವಂತರ ಮಾತ್ರ ನನ್ನ ಕೈಲಿ ಬರಕ್ಕಾಗುತ್ತೆ. ನೀನ್ ನೀತಿವಂತರ ಆದ್ರೆ ನನ್ನ ಹತ್ರ ಬರ್ಬೋದು ಅಂತ ದೇವ್ರು ಮಾತ್ರ ನಮ್ಗೆ ನಾಲೆಜ್ ಮಾತ್ರ ಕೊಟ್ಬಿಟ್ಟಿದಾರೆ ಅಷ್ಟೇ. ಆದ್ರೆ ಏನಿಲ್ಲ, ನೀತಿವಂತರಾಗೋದಕ್ಕೆ ಯಾವುದೇ ದಾರಿ ನಮ್ಗೆ ಗೊತ್ತಿಲ್ಲ. ದೇವ್ರು ಕೂಡ ಯಾವುದೇ ದಾರಿ ಓಪನ್ ಮಾಡಿಲ್ಲ. ಹಾಗೇನ ಇದ್ದಿದ್ರೆ ನಾವು ಈ ಪಾಪದಿಂದ ದೇವರ ಸನ್ನಿಧಿಗೆ ಯಾವತ್ತಾದ್ರೂ ಹೋಗ್ತಾ ಇದ್ವಾ? ಇಲ್ಲ. ಸರಿ, ಈಗ ದೇವರು ಯಾವುದೇ ದಾರಿನ ಓಪನ್ ಮಾಡಿಲ್ಲಪ್ಪ. ನಮಗ್ ಗೊತ್ತಿರುವಂತ ದಾರಿಗಳಲ್ಲಿ ಯಾವ್ದಾದ್ರು ಒಂದ್ ದಾರಿ, ನಾವು ನೀತಿವಂತರಾಗೋದಿಕ್ಕೆ ಯಾವ್ದಾದ್ರು ದಾರಿ ಇದೆಯಾ? ಇಲ್ಲ ಬ್ರದರ್, ಕ್ರಿಸ್ತನ ಮೂಲಕ ಮಾತ್ರ ನಾವು ಹೋಗೋದಕ್ಕೆ ಸಾಧ್ಯ. ನಾವು ಆಗೋದಿಗೆ ಮೂಲಕನೇ ಹೋಗ್ಬೋದು ನಾವು. ಅವ್ರ ಮೂಲಕ ಪ್ರಯತ್ನ ಪಟ್ರೆ ನಾವು ಹೋಗ್ಬೋದು ಬ್ರದರ್. ನೋಡಿ ಈಗ ನೀವ್ ಹೇಳ್ತಿರೋ ವಿಷಯ ಎಲ್ಲ ನೀವು ಏನ್ ಓದ್ತಿದ್ರ, ನೀವ್ ಹೇಳ್ತಿದ್ರು ಅದೆಲ್ಲ ಹೇಳುವಂತ ಎಲ್ಲಾ ವಿಷಯ ಕೂಡ ನೀವು ಬೈಬಲ್ ಓದಿದ್ಮೇಲೆ ನಿಮ್ಗೆ ಇದು ಈ ಬೈಬಲ್ ಸತ್ಯವಾದ ನಿಮ್ಗೆ ಎಲ್ಲಿ ಕೊಡ್ತಾ ಇತ್ತು ಈ ವಿಷಯ. ನೋಡ್ರಿ, ಈ ರೀತಿ ನೋಡ್ರಿ, ಕ್ರಿಸ್ತನಿಂದ ನೀತಿವಂತರಾಗ್ತೀರಾ, ಕ್ರಿಸ್ತನಿಂದ ನೀತಿವಂತರಾಗಲ್ಲ, ನೀವು ಪಾಪಿಗಳು, ಇದೆಲ್ಲ ದೇವ್ರ ವಾಕ್ಯ ಹೇಳಿದ್ದಂತ ವಿಷಯ. ಆದ್ರೆ ಸಹಜವಾಗಿ ಥಿಂಕ್ ಮಾಡೋಣ. ಸರಿ, ಬೇಡ, ಬೈಬಲ್ನ ಸ್ವಲ್ಪ ಹೀಗಿಟ್ಟು ಒಂದು ಪ್ರಾಕ್ಟಿಕಲ್ ರೀತಿಯಲ್ಲಿ ಥಿಂಕ್ ಮಾಡೋಣ. ಯಾಕಪ್ಪ ನಾನು ನೀತಿವಂತರ ಆಗೋದಕ್ಕಾಗಲ್ಲ? ನಾನು ಯಾಕೆ ನೀತಿವಂತರ ಆಗಕ್ಕಾಗಲ್ಲ ಅಲ್ವಾ? ನಾನ್ ನೀತಿವಂತರಾಗೋದಿಕ್ಕೆ ನಾವೇನ್ ತಿಳ್ಕೊಂಡಿರ್ತೀವಿ? ನಾವು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ಸಾಕು, ಪುಣ್ಯ ಕಾರ್ಯಗಳು ಮಾಡಿದ್ರೆ ಸಾಕು, ಯಾರಿಗೂ ಕೆಟ್ಟದ್ ಮಾಡದೇ ಇದ್ರೆ ಸಾಕು. ಕರೆಕ್ಟ್ ಅಲ್ವಾ? ಇದೆಲ್ಲ ಏನಾಗುತ್ತಂದ್ರೆ ಸತ್ಯವೇದನ ಬದಿಗಿಟ್ಟು ನಾವು ಯೋಚನೆ ಮಾಡಿದಾಗ ನಮ್ಮ ಮೈಂಡ್ ಅಲ್ಲಿ ಬರುವಂತ, ಲೋಕದಲ್ಲಿ ಇರುವಂತ ಜನರಿಗೆ ಈ ತರ ಆಲೋಚನೆ ಬರುತ್ತಾ? ನಾನ್ ಕೆಟ್ಟವನಲ್ಲ, ನಾನು ಒಳ್ಳೆಯವನೇ, ನಾನೊಬ್ಬ ಒಳ್ಳೆಯವನು, ನಾನು ಕೆಟ್ಟವನಲ್ಲ. ಪ್ರತಿಯೊಬ್ಬರ ಮನಸ್ಸಲ್ಲಿ ಇರುತ್ತಾ? ತಾನು ಮಾಡಿದ ವಿಷಯಕ್ಕೆ ಅವ್ರು ಎಲ್ರು ಕಾರಣ ಕೊಟ್ಕೊಳ್ತಾರ? ತಪ್ಪು ಮಾಡಿದ್ರು ಕೂಡ ತಪ್ಪು ನಾನು ಒಳ್ಳೇದಕ್ಕೆ ಮಾಡ್ತೀನಿ ಅಂತ ಜನ ಹೇಳ್ಕೊಳ್ತಾರ? ಹೇಳ್ಕೊತಾರೆ. ಅವ್ರಿಗೆ ಆದಂತ ಕಾರಣಗಳಿದೆ. ಆ ಕಾರಣಗಳಲ್ಲಿ ತುಂಬಾ ಟಾಪ್ ಅಲ್ಲಿ ಇರುವ ಕಾರಣ ಏನಪ್ಪಾ ಅಂದ್ರೆ, ನಾನು ಯಾರಿಗೂ ಕೆಡುಕು ಮಾಡ್ಲಿಲ್ಲ, ಯಾರ ವಸ್ತುಗಳನ್ನು ನಾನು ಆಶಿಸಲಿಲ್ಲ, ಯಾರಿಗೂ ನಾನು ಕೇಡು ಬಯಸಲಿಲ್ಲ, ನನ್ನ ಪಾಡಿಗೆ ನಾನು ಇದ್ದೀನಿ, ನಾನು ಒಬ್ಬ ನೀತಿವಂತ ಅಂತ ಜನರ ಮೈಂಡ್ ಅಲ್ಲಿ ಇದೆಯಾ? ಇದೆ. ಇದು ಸಹಜವಾಗಿ ಪ್ರಪಂಚದಲ್ಲಿ ಎಲ್ಲಾ ಕಡೆ ತುಂಬಿಕೊಂಡಿರುವಂತ ಭಾವನೆಗಳು. ಕರೆಕ್ಟಾ? ಎಲ್ರ ಮೈಂಡ್ ಹೀಗೆ, ನಾನು ದಾನ ಧರ್ಮ ಮಾಡ್ತಾ ಇದ್ದೀನಿ, ಜನರನ್ನ ಮೆಚ್ಚಿ ಜನರ ಹತ್ರ ಒಳ್ಳೆ ಅಭಿಪ್ರಾಯ ಪಡ್ಕೊಂಡಿದ್ದೀನಿ, ಯಾರಿಗೂ ಕೆಟ್ಟದ್ ಮಾಡ್ಲಿಲ್ಲ, ಎಲ್ರು ಗೌರವಯುತವಾಗಿ ಕಾಣ್ತಾ ಇದ್ದೀನಿ, ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ, ನಾನೊಬ್ಬ ಒಳ್ಳೆ ವ್ಯಕ್ತಿ ಅಂತ ಅವ್ರವ್ರಿಗೆ ಮನಸ್ಸಲ್ಲಿ ಅನ್ಕೊಳ್ತಾರೆ. ಕರೆಕ್ಟಾ?
ಹೌದು. ಇದು ಏನಪ್ಪಾ ಅಂದ್ರೆ ಇದು ಆ ವ್ಯಕ್ತಿ ಹುಟ್ಟು ಬೆಳೆದು ಆತನಿರುವಂತ ಸಮಾಜ, ಆತನು ಓದಿರುವಂತ ಒಂದು ವಿಷಯ, ಇದ್ರ ಮೇಲೆ ಆಧಾರಿತವಾಗಿ ಅವನೇ ಆ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿನೂ ಒಳ್ಳೆ ಸ್ಥಾನಮಾನದಲ್ಲಿರುವಂತ ವ್ಯಕ್ತಿ ನಿರ್ಧಾರ ಮಾಡ್ಕೊಳ್ಳುವಂತ ವಿಷಯ. ಕರೆಕ್ಟ್ ಅಲ್ವಾ? ಹೌದು. ಆದ್ರೆ ದೇವರ ದೃಷ್ಟಿಯಲ್ಲಿ ತಗೊಂಡಾಗ ಪಾಪ ಅನ್ನುವುದು ಎಲ್ಲಿಂದ ಶುರುವಾಗುತ್ತೆ, ಎಲ್ಲಿಂದ ಆರಂಭವಾಗುತ್ತೆ ಅಂತ ದೇವ್ರ ವಾಕ್ಯ ನಮ್ಗೆ ತಿಳಿಸ್ಕೊಟ್ಟಿದೆ. ಎಲ್ಲಿಂದ ಆರಂಭವಾಗುತ್ತೆ ಪಾಪದ ಒಂದು ಬಿಗಿನಿಂಗ್ ಸ್ಟೇಜ್ ಒಂದು ವ್ಯಕ್ತಿಯಲ್ಲಿ ಎಲ್ಲಿಂದ ಆದಾಮನಿಂದ ಬ್ರದರ್. ಆದಾಮನಿಂದ ಶುರುವಾಗುತ್ತೆ. ಗುಡ್, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಆದಾಮನಿಂದ ಆರಂಭವಾಗುತ್ತೆ. ಆಯ್ತು, ಕರೆಕ್ಟ್. ಈಗ ವೈಯಕ್ತಿಕವಾಗಿ ವ್ಯಕ್ತಿ ನಾನೊಬ್ಬ, ನನ್ನ ಹತ್ರ ಈ ಪಾಪ ಅನ್ನುವಂತ ವಿಷಯ ಎಲ್ಲಿಂದ ಆರಂಭವಾಗುತ್ತೆ? ಬಿಫೋರ್ ವಿ ಆರ್ ಕನ್ಸೀವ್ಡ್ ಇನ್ ಮದರ್. ನಾವು ಮಾಡೋ ಕೃತ್ಯಗಳಿಂದ. ಸರಿ, ನಾವು ಆದಾಮ- ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಾಗ ಮೊದ್ಲೇ ನಮ್ಮ ಮೇಲೆ ಪಾಪ ಇದೆಯಪ್ಪ. ನಮ್ಮ ತಿಳುವಳಿಕೆ ಬಂದ್ಮೇಲೆ ಪಾಪ ಅನ್ನುವಂತ ವಿಷಯ ಎಲ್ಲಿಂದ ಆರಂಭವಾಗುತ್ತೆ ನಮ್ಮಲ್ಲಿ? ನಮ್ಮ ಅದರ ಮನಸ್ಸಿನ ಅದರ ಆರಂಭ ಉಗಮ ಸ್ಥಾನವೆಲ್ಲಿ? ಮನಸ್ಸು ಮನಸ್ಸಲ್ಲಿ ಆರಂಭ ಆಗ್ತದೆ. ಗುಡ್, ಹತ್ರ ಬಂದ್ರೆ ಮನಸ್ಸೆ. ಇದು ಅದಕ್ಕೆ ಇನ್ನೊಂದು ಏನಂತ ಹೇಳ್ಬೋದು? ಹೃದಯ ಅಂತ ನಮ್ಮ ಹೇಳ್ಬೋದು. ಆಲೋಚನೆ ಬ್ರದರ್. ಎಸ್, ಆಲೋಚನೆ. ಗುಡ್, ಕರೆಕ್ಟ್ ಅಲ್ವಾ? ಹೌದು. ಈಗ ಸತ್ಯವೇದ ನಮ್ಗೆ ಏನೆಲ್ಲ ತಿಳಿಸ್ಕೊಡ್ತು ಅಂದ್ರೆ, ನಿನ್ನ ಮಟ್ಟಿಗೆ ನೀನು ಪಾಪಿ ಇಲ್ಲ ಒಳ್ಳೆಯವನಂತ ತಿಳ್ಕೊಂಡಿದೀಯಾ, ಆದ್ರೆ ನೀನು ಅನ್ನುವಂತ ಒಂದು ನಿನ್ನ ಆಲೋಚನೆ ಇದೆಯಲ್ಲ, ನಿನ್ನ ಹೃದಯ ಇದೆಯಲ್ಲ, ಆ ಹೃದಯದಲ್ಲಿ ಪಾಪದ ಆಲೋಚನೆಗಳು, ಪಾಪದ ಎಲ್ಲಾ ಗುಣಾತಿಶಯಗಳು ಅದರಲ್ಲಿ ತುಂಬಿಕೊಂಡಿದೆ ಅಂತ ಸತ್ಯವೇದ ನಮ್ಗೆ ಏನಾಯ್ತು ತೋರಿಸ್ಕೊಡ್ತು. ಯೆರೆಮೀಯದಲ್ಲಿ ಹೇಳ್ತದೆ ಹೃದಯ ಎಲ್ಲದಕ್ಕಿಂತ ಕೆಟ್ಟದ್ದು ಅಂತ. ಕೆಟ್ಟದ್ದು ಎಲ್ಲಿ 17ನೇ ಅಧ್ಯಾಯದಲ್ಲಿ ಬರುತ್ತಾ? ಎಲ್ಲಿ ಬರುತ್ತೆ? ವಂಚಕ. ಹೃದಯ ವಂಚಕ. ಕರೆಕ್ಟ್. ಈಗ ನೋಡ್ರಿ, ಇದೆಲ್ಲ ನಿಮ್ಗೆ ಗೊತ್ತಿರೋಂತ ವಿಷಯ. ನೋಡ್ರಿ, ಹೃದಯ ಅನ್ನೋದು ಹೇಳಿದಾಗ ಕೆಟ್ಟದ್ದು. ಕರೆಕ್ಟ್ ಅಲ್ವಾ? ಈ ಒಂದು ಕೆಟ್ಟ ಹೃದಯದಲ್ಲಿ ಇಷ್ಟೆಲ್ಲ ಒಂದು ಆಲೋಚನೆಗಳಿದೆ. ಆದ್ರೆ ಹೊರನೋಟಕ್ಕೆ ಎಲ್ರ ಮುಂದೆ ಯಾರು ಕೂಡ ನನ್ನನ್ನ ಕೆಟ್ಟವನ್ ಅನ್ಕೊಳ್ಳೋ ರೀತಿ ನನ್ನ ವರ್ತನೆಗಳಿಲ್ಲ. ಕರೆಕ್ಟಾ? ಎಲ್ರ ಮುಂದೆ ನಾನು ಹೇಗಿದ್ದೀನಿ? ಒಳ್ಳೆಯವನಾಗಿದ್ದೀನಿ. ಸಮಾಜಕ್ಕೆ ಏನ್ ಸೇವೆ ಸಲ್ಲಿಸ್ಬೇಕು ಅದನ್ನ ಮಾಡ್ತಾ ಇದೀನಿ. ಪ್ರಾಮಾಣಿಕವಾಗಿ ನಡ್ಕೊಳ್ತೀನಿ. ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆಯೋ ಫಾಲೋ ಮಾಡ್ತಾ ಇದೀನಿ. ಯಾರಿಗೂ ಅನ್ಯಾಯ ಮಾಡ್ತಿಲ್ಲ. ಇದೆಲ್ಲ ಹೊರನೋಟಕ್ಕೆ. ಆದ್ರೆ ಒಳಗೆ ನನ್ನ ಹೃದಯ ಹೇಳ್ತಾ ಇದೆ, ನಾನು ಯಾವ ಉದ್ದೇಶಗಳಿಂದ, ಯಾವ ಕಾರಣಗಳಿಂದ ಇದನ್ನ ಮಾಡ್ತಾ ಇದ್ದೀನಿ, ಇದರ ಹಿನ್ನೆಲೆ, ಇದರ ಉದ್ದೇಶ ಪಾಪದ ಉದ್ದೇಶವಾಗಿದೆ ಅಂತ ಹೇಳಿದ್ಮೇಲೆ ನಾನು ಸಮಾಧಾನವಾಗಿ ಇರಕ್ಕಾಗುತ್ತಾ? ಸಮಾಧಾನವಾಗಿ ಇರೋ ತರ ನಟನೆ ಮಾಡ್ಬೋದು. ಕರೆಕ್ಟಾ? ಆದ್ರೆ ನಿಜವಾಗ್ಲೂ ಸಮಾಧಾನವಾಗಿ ಇರಕ್ಕಾಗಲ್ಲ. ಈಗ ಯಾರೊಡೆ ಈ ಸಮಾಧಾನ ಇಲ್ದೆ ಹೋಗಿರುತ್ತೋ ಅವ್ರೇನ್ ಮಾಡ್ತಾರೆ? ಈ ಸಮಾಧಾನವನ್ನ ಹುಡುಕ್ತಾರೆ. ಕರೆಕ್ಟಾ? ಯಾರೊಬ್ರು ಈ ಸಮಾಧಾನ ಹುಡುಕ್ತಾರೋ ಆ ಸಮಾಧಾನ ಹುಡುಕೋರಿಗೆ ದೇವರ ಬಳಿಯಲ್ಲಿ ಬರ್ಬೇಕಾದ್ರೆ ಯಾರು ಹುಡುಕ್ತಾ ಇದ್ರು ನಿಜವಾಗ್ಲೂ ದೇವ್ರ ಮಕ್ಳು ನಾವು ನೀವು ಅಲ್ಲ, ಹೀಗೆ ಬರ್ತಿರೋದು ದೇವ್ರ ಹತ್ರ. ಎಲ್ಲೋ ಒಂದ್ ಕಡೆ ನಾವ್ ಇದ್ದಿದ್ ಕಡೆನೆ ಸಮಾಧಾನವಾಗಿ ನಾವೇನೇ ಇದ್ದಿದ್ರೆ ಕ್ರಿಸ್ತನ ಹತ್ರನು ಬರ್ತಾ ಇರ್ಲಿಲ್ಲ, ಕ್ರಿಸ್ತನ ಸತ್ಯವಾಕ್ಯಕ್ಕೂ ಕಿವಿಗೊಡ್ತಾ ಇರ್ಲಿಲ್ಲ. ದೇವ್ರ ವಾಕ್ಯ ನನ್ ಮುಂದೆ ಮಾತಾಡಿದ್ರು ನಮ್ಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನಗಿರೋದ್ರಲ್ಲೇ ನಾನು ತೃಪ್ತಿ ಆಗಿದ್ದೀನಿ, ಸಮಾಧಾನವಾಗಿದ್ದೀನಿ, ಸಾಕಪ್ಪ, ಬೇರೆ ಏನು ಬೇಡ ಅಂತ ಇರ್ತಿದ್ವಿ. ಆದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಸಮಾಧಾನ ಇಲ್ಲ. ಆದ್ರೆ ಕ್ರಿಸ್ತನ ಸತ್ಯವನ್ನು ಕೇಳಿದಾಗ, ಹೌದು, ಕ್ರಿಸ್ತನ ಸತ್ಯ ವಾಕ್ಯ ನಮ್ಮನ್ನ ಹೃದಯದಲ್ಲಿರುವಂತ ಪಾಪದಿಂದನೂ ಬಿಡುಗಡೆ ಮಾಡುತ್ತೆ. ನಮ್ಮ ಪಾಪಗಳನ್ನ, ಅದಕ್ಕೆ ನಾನು ಹೇಳ್ದೆ, ಪಾಪಗಳಂದ ತಕ್ಷಣ ಈಗ ನಿಮ್ಮನ್ನ ಕರೆದು ನಿಮ್ಮ ಪಾಪಗಳೆಲ್ಲ ತೊಳೆಯಲ್ಪಡುತ್ತೆ ಅಂದ ತಕ್ಷಣ ನಿಮ್ಮ ಪಾಪನ ಪ್ರತ್ಯಕ್ಷವಾಗಿ ಎಲ್ರ ಮುಂದೆ ಇಟ್ಟು, ನೋಡಪ್ಪ ಇದೆಲ್ಲ ತಪ್ಪು ಮಾಡಿದ್ರೆ ಇವತ್ತಿಂದ ಈ ಪಾಪ ಕ್ಷಮಾಪಣೆ ಆಗಲ್ಪಡುತ್ತೆ ಅಂತ ಯಾವತ್ತಾದ್ರೂ ಯಾರಾದ್ರೂ ಹೇಳಕ್ಕಾಗುತ್ತಾ? ಈಗ ನೀವು ಕ್ರಿಸ್ತನ ಹತ್ರ ಬರ್ದೆ ನಾನು ಪಾಪಿನೇ ಇಲ್ಲಪ್ಪ, ನಾನು ಯಾಕೆ ಪಾಪ ಪರಿಹಾರ ಆಗ್ಬೇಕಂದ್ರೆ ಯಾರಾದ್ರೂ ನಿಮ್ಮನ್ನ ಯಾಕೆ ಈ ರೀತಿ ಮಾಡ್ತೀವಿ ಅಂತ ಕೇಳಕ್ಕೂ ಆಗುತ್ತಾ? ಇಲ್ಲ. ನೀವೇ ನಿಜ ಒಪ್ಕೊಂಡಿದ್ವಿ, ನಾವೇ ನಿಜ ಒಪ್ಕೊಂಡ್ವಿ, ಹೌದು ನಾನ್ ಪಾಪಿ. ಕೆಲವ್ರು ಏನ್ ಮಾಡ್ಕೊಂಡ್ರಿ, ಇಲ್ಲ ನಾನ್ ಪಾಪಿ ಇಲ್ಲಪ್ಪ, ನಾನೇ ಯಾಕೆ ಬರ್ಬೇಕು, ನಾನೇನು ಅಷ್ಟು ಪಾಪ ಮಾಡಿಲ್ಲ, ನಾನ್ ಬರಲ್ಲ ಅಂದ್ರೆ ನಾವೇನ್ ಮಾಡ್ಕೊಂಡಿದೀವಿ? ಆ ಸಮಾಧಾನ ನನ್ನಲ್ಲಿ ಬರ್ಬೇಕಾದ್ರೆ ನನ್ನ ಪಾಪವನ್ನ ಒಪ್ಕೊಳ್ಳಕ್ಕೂ ನಾನು ಸಿದ್ಧನಾಗಿದ್ದೀನಿ, ಇದನ್ನ ಬಿಡಕ್ಕೂ ನಾನು ಸಿದ್ಧನಾಗಿದ್ದೀನಿ. ಮಾತ್ರವಲ್ಲ, ಆ ಸಮಾಧಾನ ಕ್ರಿಸ್ತನ ಮೂಲಕವೇ ಬರುತ್ತೆ ಅಂತ ನನಗೆ ನಂಬಿಕೆ ಬಂದ್ಮೇಲೆ ಬೇರೆ ದಾರಿ ಇಲ್ಲದೆ ಕ್ರಿಸ್ತನ ಹತ್ರ ನಾವೇನ್ ಮಾಡಿದೀವಿ? ನಮ್ಮನ್ನು ಒಪ್ಪಿಸ್ಕೊಡಕ್ಕೆ ಬಂದಿದೀವಿ. ನಿತ್ಯ ಜೀವ ಸಿಗುತ್ತೆ, ಕ್ರಿಸ್ತನ ಜೊತೆಗೆ ಜೀವಂತವಾಗಿರ್ತೀವಿ ಅನ್ನೋಂತ ಎಲ್ಲ ವಿಷಯ ಕೂಡ ಏನಾಗಿತ್ತು ಅಂದ್ರೆ ಅದಾದ ನಂತರ ನಮ್ಗೆ ಸಿಗುವಂತ ಭಾಗ. ಮೊದಲನೇ ಭಾಗ ಪಾಪದಿಂದ ನಮ್ ಬಿಡುಗಡೆ ಆಗೋದ್ರಿಂದ ಸಿಗುವಂತ ಸಮಾಧಾನ ಬೇಕಾಗಿರೋದು. ಆ ಸಮಾಧಾನ ಬೇಕು, ಅದಕ್ಕೆ ಏನ್ ಮಾಡಿದ್ವಿ? ಬಂದಿದ್ವಿ. ನೋಡಿ ಕ್ರಿಸ್ತನ ಪ್ರಿಯ ಸಹೋದರರೇ, ಏನಕ್ಕೆ ನಾನು ಈ ಪಾಯಿಂಟ್ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಎಲ್ಲಾ ದಾರಿಯನ್ನ ಮೊದಲು ತಂದೆಯಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನ ಏನಾದ್ರೂ ಅವರು ಮಾಡಕ್ಕೆ ಸಿದ್ಧತೆ ಇಲ್ದೇ ಇದ್ದಿದ್ರೆ
ನಮಗೆ ಈ ಪಾಪದಿಂದ ಪರಿಹಾರ ಆಗೋದಕ್ಕಾಗ್ಲಿ ದೇವರು ಕೊಡುವಂತ ಸಮಾಧಾನವಾಗ್ಲಿ ಏನಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ನಾವು ಪಾಪದಲ್ಲೇ ಸಾಯ್ತಾ ಇದ್ವಿ. ಹಾಗಿರ್ಬೇಕಾದ್ರೆ ದೇವರ ಪ್ರೀತಿ ಮೊದಲು ಏನನ್ನ ಅರ್ಥ ಮಾಡ್ಕೊಬೇಕಂದ್ರೆ, ಒಬ್ಬ ಪಾಪಿಯ ಹೃದಯವೇನು, ಅವನು ಒಂದ್ ವೇಳೆ ಪಾಪದಿಂದ ಬದಲಾವಣೆ ಆದ್ರೆ ಅವನಿಗೆ ಸಿಗುವಂತ ಸಮಾಧಾನದಲ್ಲಿ ಅವನಿಗೆ ಇರುವಂತ ಸಂತೋಷವೇನು, ಜೊತೆಗೆ ಒಂದ್ ವೇಳೆ ನಾನು ಏನಾದ್ರೂ ಅವನ ಪಾಪದಿಂದ ಬಿಡುಗಡೆ ಮಾಡಿದ್ರೆ ಎಷ್ಟು ಸಂತೋಷ ಅವನು ಗೊಳ್ತಾನೆ, ನನ್ನ ಜೊತೆಗೆ ಎಷ್ಟು ಐಕ್ಯವಾಗಿರ್ತಾನೆ ಅನ್ನೋಂಥ ವಿಷಯವೆಲ್ಲ ಯಾರು ಮೊದಲು ನೋಡಿರ್ಬೇಕು? ತಂದೆಯಾದ ದೇವ್ರು ನೋಡಿರ್ಬೇಕು. ಕರೆಕ್ಟ್ ಅಲ್ವಾ? ಈಗ ನಿಮ್ ಮಕ್ಕಳಿಗೆ ಯಾವ್ದಾದ್ರು ವಸ್ತು ನೀವು ಕೊಡ್ತೀರಾ ಅಂದ್ರೆ ಆ ವಸ್ತು ಕೊಡೋದ್ರಿಂದ ಅವ್ರು ಎಷ್ಟು ಸಂತೋಷವಾಗಿರ್ತಾರೆ ಅನ್ನೋದನ್ನ ನೀವು ಮೊದಲೇ ಆಲೋಚನೆ ಮಾಡಲ್ವಾ? ಹೌದು. ಆಲೋಚನೆ ಮಾಡಿ ಏನ್ ಮಾಡ್ತೀರಾ? ಕೆಲವೊಂದು ಗಿಫ್ಟ್ ಆಗ್ಲಿ, ಕೆಲವೊಂದು ಒಳ್ಳೆ ವಿಷಯ ಅವ್ರು ಮಾಡ್ತೀರಾ ಅಂದ್ರೆ ಈ ವಿಷಯ ಕೊಟ್ಟರೆ ತುಂಬಾ ಸಂತೋಷ ಆಗ್ತಾರೆ, ಕೊಡೋಣ ಅಂತ. ಕರೆಕ್ಟಾ? ಅಂದ್ರೆ ಅವ್ರಿಗೆ ಗೊತ್ತಾಗೋದು ಯಾವಾಗ? ನೀವ್ ಅದನ್ನ ಕೊಟ್ಟ ಮೇಲೆನೆ ಗೊತ್ತಾಗೋದು. ಆದ್ರೆ ನಿಮಗ್ ಗೊತ್ತಾಗೋದು ಯಾವಾಗ? ಕೊಡಕ್ಕಿಂತ ಮೊದ್ಲು ಈ ಸಂತೋಷದ ಬಗ್ಗೆ ನಿಮ್ಗೆ ನಾಲೆಜ್ ಇರುತ್ತೆ. ಕರೆಕ್ಟಾ? ದೇವ್ರು ಕೂಡ ಅದೇ ಸಂತೋಷ ಇದೆ. ಏನ್ ಸಂತೋಷ ಇದೆ? ಈ ಪಾಪಿಗಳನ್ನ ನೀತಿವಂತರಾಗಿದ್ರೆ ಇವ್ರು ಪಡುವಂತ ಸಂತೋಷ ಎಷ್ಟು ದೊಡ್ಡದಿರುತ್ತಪ್ಪ. ಇಡೀ ಲೋಕದಲ್ಲಿ ಪಾಪಿಗಳಾಗಿದ್ದು ಅಂದ್ರೆ ಇಡೀ ಲೋಕ ತಗೊಳೋದ್ ಬೇಡ, ಒಂದು ವೈಯಕ್ತಿಕವಾಗಿ, ಯಾಕಂದ್ರೆ ಸತ್ಯವೇದ ಅದೇ ರೀತಿ ಮಾತಾಡುತ್ತೆ. ಒಬ್ಬ ಪಾಪಿಗೋಸ್ಕರ ಪರಲೋಕದಲ್ಲಿ ಏನಾಗುತ್ತೆ? ಬಹಳ ಸಂತೋಷವಾಗುತ್ತೆ. ವಾಕ್ಯ ಇದೆಯಾ? ಒಬ್ಬ ಪಾಪಿ ಬದಲಾವಣೆ ಆದ್ರೆ ಏನಾಗುತ್ತೆ ಪರಲೋಕದಲ್ಲಿ? ಸಂತೋಷ. ಅಂದ್ರೆ ಈ ಸಂತೋಷ, ಈ ರೀತಿ ಸಂತೋಷಗೊಳ್ತಾ ಅಂತ ಮೊದ್ಲು ನೋಡಿದ್ಯಾರು? ದೇವ್ರೆ. ತಂದೆಯಾದ ದೇವ್ರು. ತಂದೆಯಾದ ದೇವ್ರು ಮೊದ್ಲು ನೋಡಿದ್ದಾರೆ. ಆದ್ರೆ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ಈ ಪಾಪದಿಂದ ನಾನ್ ಬಿಡುಗಡೆ ಆಗ್ತೀನ ಅಂತ ಒಂದು ಭಾವನೆ ಮಾತ್ರ ನಮ್ಮಲ್ಲಿ ಕಾಣಿಸಲ್ಪಡ್ತೋ. ಇದೇ ಒಂದು ಭಾವನೆಯಿಂದ ಕೆಲವರು ಏನ್ ಮಾಡ್ತಾರೆ? ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ತಲೆ ಕೂದಲನ್ನ ಕೊಟ್ಟು ಅಲ್ಲಿ ಹೋಗಿ ಮುಳುಗಿ ಎದ್ದು ಬಂದು ಮತ್ತೆ ಬೆರಿ ಕಾಳಲ್ಲಿ ನಡೆದು ಬಟ್ಟೆ ಕಲರ್ನ ಬದಲಾವಣೆ ಮಾಡ್ಕೊಂಡು ಹಾಕೊಂಡು ಹೋಗೋದು, ಇದೆಲ್ಲ ಮಾಡ್ತಾರ? ಇದೆಲ್ಲ ಅವ್ರು ಮಾಡುವಂತ ಉದ್ದೇಶ ಏನ್ ಗೊತ್ತಾ? ಇದೆಲ್ಲ ಮಾಡುವಂತ ಉದ್ದೇಶ ದೇವರು ಎದುರು ನೋಡುವಂತ ರೀತಿಯಲ್ಲಿ ನೀತಿವಂತರಾಗೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ತಾವು ಎದುರು ನೋಡುವಂತ ರೀತಿಯಲ್ಲಿ ನೀತಿವಂತರಾಗ್ಬೇಕು. ನಾನು ಇದ್ ಮಾಡ್ತೀನಿ, ನಾನು ನೀತಿವಂತರ ಮಾಡಿ ಅಷ್ಟೇ. ಆದ್ರೆ ದೇವ್ರು ಅಂತ ನೀತಿವಂತರ ಬೇರೆ. ಕರೆಕ್ಟಾ? ಹಾಗಿರ್ಬೇಕಾದ್ರೆ ಆ ಭಾವನೆ ಅವ್ರಿಲ್ಲ ಅನ್ನೋದಕ್ಕೋಸ್ಕರ ದೇವರು ಕ್ರಿಸ್ತನ ಒಂದು ಉಪದೇಶ ಆಗ್ಲಿ, ಸತ್ಯ ಆಗ್ಲಿ ಅವ್ರ ಹತ್ರ ಹೋದ್ರು ಕೂಡ ಬೆಲೆ ಇರಲ್ಲ. ಯಾಕಂದ್ರೆ ಅವರು ನೀತಿವಂತರಾಗುವಂತ ಪ್ರೋಸೆಸ್ನ ಈ ರೀತಿ ಎದುರು ನೋಡ್ತಾ ಇಲ್ಲ. ಯಾವ ರೀತಿ ಎದುರು ನೋಡ್ತಾ ಇಲ್ಲ? ಯಾರೋ ಒಬ್ರು ನಮಗೋಸ್ಕರ ಪ್ರಾಣವನ್ನು ಕೊಡೋದ್ರಿಂದ ಆತನ ಮೇಲೆ ನಾವು ನಂಬಿಕೆ ಇಡಿದ್ರೆ ನಾವು ನೀತಿವಂತರಾಗ್ತೀವಿ ಅನ್ನೋಂಥ ಪ್ರೋಸೆಸ್ ಅವ್ರಿಗೆ ಇಷ್ಟವಿಲ್ಲ. ಬದಲಾಗಿ ನಾನು ಕೆಲವೊಂದು ತ್ಯಾಗ ಮಾಡ್ತೀನಿ ದೇವ್ರೆ, ನಾನು ಕೆಲವೊಂದು ಒಳ್ಳೆ ಕೆಲಸ ಮಾಡ್ತೀನಿ ದೇವ್ರೆ, ನಾನು ಕೆಲವೊಂದು ಕಷ್ಟ ಪಡ್ತೀನಿ ದೇವ್ರೆ, ನನಗೆ ಸಮಾಧಾನ ಕೊಡು, ನನಗೆ ಒಳ್ಳೇದ್ ಮಾಡು, ನನಗೆ ಆಶೀರ್ವಾದ ಮಾಡು, ಈ ಭಾವನೆನ ಇಟ್ಕೊಂಡಿದ್ದಾರೆ. ಆದ್ರೆ ದೇವ್ರ ಮಕ್ಳು ನಾವೇನ್ ಮಾಡ್ಕೊಂಡ್ವಿ? ಈ ತರ ಭಾವನೆ ನಮ್ಗೆ ಇರ್ಲಿಲ್ಲ. ನಮ್ಗೆ ಈ ತರ ಭಾವನೆ ಇದ್ದಿರ್ಬೋದು ಒಂದ್ ಕಾಲದಲ್ಲಿ, ಯಾರೋ ಹೇಳಿರ್ಬೋದು, ನಾವು ಕೂಡ ಮಾಡಿರ್ಬೋದು, ಇಂಥ ಒಂದು ಆಚಾರ ವಿಚಾರ ಮಾಡಿರ್ಬೋದು. ಬಟ್ ನಾವೇನಾದ್ರೂ ಅದ್ರಲ್ಲೇ ತೃಪ್ತಿ ಆಗ್ದಿದ್ರೆ, ಅದ್ರಲ್ಲೇ ಸಂತೋಷವಾಗಿದ್ರೆ ಕ್ರಿಸ್ತನಲ್ಲಿ ಬರ್ತಾ ಇದ್ವಾ? ಬರ್ತಾ ಇರ್ಲಿಲ್ಲ. ನಮ್ಗೆ ಅದ್ರಲ್ಲಿ ಸಂತೋಷ ಇಲ್ಲ. ನಾವು ಒಂದ್ ಕಡೆ ಹುಡುಕ್ತಾ ಇದೀವಿ ನೋಡಿ. ನಾವು ಒಂದ್ ಕಡೆ ನಿಜವಾದ ದೇವ್ರ ಮಕ್ಳು ಒಂದ್ ಕಡೆ ಒಂದ್ ದಾರಿಯಿಂದ ಬರ್ತಾನೆ ಇದಾರೆ ದೇವ್ರ ದಾರಿ ಕಡೆ. ದೇವ್ರೇನ್ ಮಾಡ್ತಾ ಇದಾರೆ? ಅಲ್ಲಿಂದ ನೋಡ್ತಾ ಇದ್ದಾರೆ, ನನ್ ಮಕ್ಳಿಗೆ ಇವ್ರನ್ನ ನೀತಿವಂತರು ಮಾಡಿದ್ರೆ ಖಂಡಿತ ಏನಾಗ್ತಾರೆ? ನನ್ನ ಜೊತೆಗೆ ಸಂಬಂಧ ಇಟ್ಕೊಳ್ತಾರೆ, ನನ್ನ ಜೊತೆ ಏನ್ ಮಾಡ್ತಾರೆ? ಐಕ್ಯವನ್ನ ಬೆಳೆಸ್ಕೊಳ್ತಾರೆ, ನನ್ನಿಂದ ಸಿಗುವಂತ ಸಮಾಧಾನ ಎಷ್ಟು ದೊಡ್ಡದು ಅಂತ ದೇವ್ರು ಮೊದಲೇ ಏನ್ ಮಾಡಿದ್ದಾರೆ? ಅದನ್ನ ಗುರುತಿಸಿದ್ದಾರೆ. ಕರೆಕ್ಟ್. ಇಲ್ಲಿವರೆಗೆ ಹೇಳಿದಂತ ವಿಷಯ ನಮ್ಗೆ ಗೊತ್ತಾಯ್ತು. ಆದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲೇನೋ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ರೀತಿಯಲ್ಲಿ, ಇಲ್ಲ ಯಾವ್ದಾದ್ರು ವಸ್ತು ಕೊಟ್ಟು ಕೊಂಡ್ಕೊಳ್ಳೋ ರೀತಿಯಲ್ಲಿ ಒಬ್ಬ ಪಾಪಿನ ನೀತಿವಂತನಾಗಿ ಮಾಡೋದು, ಸಮಾಧಾನವಾಗಿ ಕೊಡೋದು, ಸಂತೋಷ ಕೊಡೋದು ಅಷ್ಟು ಸುಲಭವಾದಂತ ಮಾತಲ್ಲ. ಕರೆಕ್ಟ್ ಅಲ್ವಾ? ಅದಕ್ಕೆ ದೇವ್ರು ಏನ್ ಮಾಡ್ಬೇಕು? ಯಾರನ್ನ ಕೊಡ್ಬೇಕು? ತನ್ನ ಒಬ್ಬನೇ ಮಗನನ್ನ ಕೊಡ್ಬೇಕು. ಇದೆಲ್ಲ ನಾವು ಕೇಳಿರೋಂತ ವಿಷಯನೇ ಅಲ್ವಾ? ಯಾಕಂದ್ರೆ ಇಲ್ಲಿ ನೋಡಿ, ಒಂದು ಪದನ ಯೂಸ್ ಮಾಡಿದ್ದಾರೆ. ಆ ಪದ ಏನಪ್ಪಾ ಅಂದ್ರೆ ಸಿದ್ಧಾಂತ. ಏನಂತೆ? ಸಿದ್ಧಾಂತ ಪಡಿಸಿದೆ. ಸಿದ್ಧಾಂತ ಅಂದ್ರೆ ಸುಮ್ಮನೆ ಅಲ್ಲ ಅದು, ಅಲ್ವಾ? ಆ ಸಿದ್ಧಾಂತ ಏನ್ ಹೇಳುತ್ತಂದ್ರೆ, ಈ ದಾರಿ ಬಿಟ್ರೆ ಬೇರೆ ದಾರಿಯಿಂದ ಯಾವುದೇ ರೀತಿಯಲ್ಲಿ ಪ್ರೀತಿನ ತೋರ್ಸಕ್ಕಾಗಲ್ಲ ಅನ್ನೋದೇ ಸಿದ್ಧಾಂತ. ದೇವರ ಪ್ರೀತಿನ ಈ ದಾರಿ ಬಿಟ್ರೆ ಬೇರೆ ಯಾವುದೇ ದಾರಿ ಇಲ್ಲ. ಕರೆಕ್ಟಾ? ನೋಡಿ, ಈಗ ಸಿದ್ಧಾಂತ ಅಂದ್ರೆ ಗೊತ್ತಾ ನಿಮ್ಗೆ? ಕೆಲವೊಂದು ಸಿದ್ಧಾಂತ ಬದಲಾವಣೆ ಮಾಡಕ್ಕೆ ಆಗಲ್ಲ. ಅದನ್ನ ಬದಲಾವಣೆ ಮಾಡಕ್ಕಾಗದಿರೋಂಥ ವಿಷಯವನ್ನ ಸಿದ್ಧಾಂತ ಅಂತ ಹೇಳ್ತೀವಿ. ಕರೆಕ್ಟಾ? ಅದು ಬದಲಾವಣೆ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, 2+2 ಯಾವಾಗಲೂ 4 ಆಗಿರುತ್ತೆ, ಬದಲಾಗಿ ಯಾವತ್ತು 5 ಆಗಲ್ಲ, ಬದಲಾಗಿ ಯಾವತ್ತು 6 ಆಗಲ್ಲ. ಅದು ಸಿದ್ಧಾಂತ, ಅದಷ್ಟೇ ರೂಲ್ಸ್. ಇದನ್ನೇನು ಚೇಂಜ್ ಮಾಡಕ್ಕಾಗಲ್ಲ. ದೇವರ ಒಂದು ಪ್ರೀತಿ ತಗೊಂಡಾಗ
ದೇವರ ದೇವರು ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ಬೇಕಾದ್ರೆ ಅದರ ಸಿದ್ಧಾಂತ ಏನಪ್ಪಾ ಅಂದ್ರೆ ತನ್ನ ಮಗನನ್ನ ಕೊಡದೆ ಯಾವುದೇ ರೀತಿಯಲ್ಲಿ ದೇವ್ರು ಏನ್ ಮಾಡಕ್ಕಾಗಲ್ಲ, ತನ್ನ ಪ್ರೀತಿನ ವ್ಯಕ್ತಪಡಿಸಕ್ಕಾಗಲ್ಲ ಅನ್ನೋದೇ ಸಿದ್ಧಾಂತ. ಓಕೆನಾ? ಇವಾಗ ನೋಡ್ರಿ, ನಾವ್ ಇಲ್ವರೆಗೆ ನೋಡಿದಂತ ವಿಷಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆಮೇಲೆ ನೋಡ್ತಾರೆ. ಆದ್ರೆ ಮೊದಲು ನೋಡಿದ್ದು ತಂದೆ ದೇವ್ರು ನನ್ನ ಮಕ್ಕಳನ್ನ ಪಾಪಿಯಿಂದ ನೀತಿವಂತರಾಗಿ ಮಾಡಿದ್ರೆ ಅವರಿಗೆ ಇಷ್ಟು ದೊಡ್ಡ ಸಂತೋಷ ಸಿಗುತ್ತೆ ಅಂದ್ಬಿಟ್ಟು. ನಾವು ಅಂದ್ರೆ ಯಾರು ಬೇಕಾದ್ರೂ ಇರ್ಬೋದು, ಪ್ರಪಂಚದಲ್ಲಿ ಹುಟ್ಟಿ ಪಾಪದಲ್ಲಿ ಅನುಭವಿಸ್ಬೇಕಾದ್ರೆ ಪಾಪದಿಂದ ಬಿಡುಗಡೆ ಸಿಕ್ಕಿ ನಾನು ದೇವರೊಂದಿಗೆ ಸಮಾಧಾನವಾಗಿದೆ, ಎಷ್ಟು ಸಂತೋಷ, ಆ ಸಮಾಧಾನ ಸಿಗ್ಬೋದಾ ಅನ್ನುವಂತ ಒಂದು ಭಾವನೆಯಲ್ಲಿ ಒಂದ್ ಕಡೆ ದೇವರು ಅಲ್ವಾ. ದೇವರ ಒಂದು ಉದ್ದೇಶ, ದೇವರ ಒಂದು ತ್ಯಾಗನ ತಗೊಂಡ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ ಎಷ್ಟು ದೊಡ್ಡ ಮಟ್ಟಿಗೆ ಇರುತ್ತಂದ್ರೆ, ಆದ್ರೆ ದೇವ್ರೊಬ್ರೇ ಈ ಕೆಲಸವನ್ನ ಮಾಡಿ ಮುಗಿಸಕ್ಕಾಗುತ್ತಂದ್ರೆ ಖಂಡಿತ ಆಗಲ್ಲ. ದೇವ್ರು ಮಾಡಿ ಮುಗಿಸ್ಬೋದು, ಹಂಗಂದ್ರೆ ನೀವು ಕೇಳ್ಬೋದು, ಬ್ರದರ್ ದೇವ್ರ ಕೈಯಿಂದ ಆಗಲ್ವಾ ಅಂದ್ಬಿಟ್ಟು. ದೇವ್ರು ಮಾಡಬಹುದು, ಆದ್ರೆ ದೇವ್ರಿಟ್ಟಿರುವಂತ ಸಿದ್ಧಾಂತದ ಪ್ರಕಾರವಾಗಿ ಆ ಸಿದ್ಧಾಂತದಲ್ಲಿ ಆ ರೀತಿ ವಿಷಯ ಇಲ್ಲ. ಏನ್ ವಿಷಯ ಇಲ್ಲ? ನಾನೊಬ್ಬನ್ನೇ ನಿಮ್ಮನ್ನ ಆಗಿಸ್ತೀನಿ, ನಿಮ್ಗೆ ಸಮಾಧಾನವನ್ನು ಕೊಡ್ತೀನಿ ಅನ್ನೋ ಸಿದ್ಧಾಂತ ಅದ್ರ ಇಲ್ಲ. ಬದಲಾಗಿ ಆ ಸಿದ್ಧಾಂತದಲ್ಲಿ ಏನ್ ಅಡಕವಾಗಿತ್ತು ಅಂದ್ರೆ, ನಾನು ಏನ್ ಮಾಡ್ಬೇಕು, ಈ ಒಂದು ವಿಷಯವನ್ನ ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ, ಯಾವ ವಿಷಯವನ್ನ, ಇಡೀ ಲೋಕನ ಸಮಾಧಾನದ ಕಡೆಗೆ ನನ್ನ ಒಂದು ಜೊತೆಗೆ ಐಕ್ಯವಾಗಿದ್ದಕ್ಕೆ ಮಾಡೋದಕ್ಕೆ ನಾನು ತುಂಬಾ ದೊಡ್ಡ ಒಂದು ತ್ಯಾಗವನ್ನ ಮಾಡ್ಬೇಕು. ಆ ತ್ಯಾಗವನ್ನ ಮಾಡಕ್ಕೆ ನಾನೇ ಸಿದ್ಧನಾಗಿರ್ಬೇಕು. ಯಾರು ಮಾಡಕ್ಕಾಗದಿರುವಂತ ತ್ಯಾಗವನ್ನ ನಾನು ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಇದು ದೇವರು ಆ ಒಂದು ದೇವರು ಇಟ್ಟಿರುವಂತಹ ಸಿದ್ಧಾಂತಗಳೊಳಗೆ ಮರೆಯಾಗಿರುವಂತ ವಿಷಯ. ಇದನ್ನ ಮಾಡದೆ ಈ ಪ್ರೀತಿನ ತುಂಬಾ ದೊಡ್ಡದಾಗಿ ನಾನು ತೋರ್ಸಕ್ಕೆ ಆಗಲ್ಲ. ತೋರಿಸ್ಬೋದು. ಏನ್ ತೋರಿಸ್ಬೋದು? ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ನಮ್ಮ ವಿಷಯಗೆಲ್ಲ ಮಾತಾಡೋಣ. ಈಗ ನಮ್ಮ ಮನೆಗೆ ಯಾರೋ ಬರ್ತಾರೆ ಅಲ್ವಾ, ಯಾರೋ ಬರ್ತಾರೆ ಅಂತ ಇಟ್ಕೊಳ್ಳಿ, ನಮ್ ಸಹೋದರ ಯಾರೋ ಬರ್ತಾರೆ. ಇವಾಗ ಏನ್ ಮಾಡ್ತೀವಿ ಅಂದ್ರೆ, ನಾವೇನ್ ಮಾಡ್ತೀವಿ, ಅವ್ರಿಗೆ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಕಾಫಿ ಟೀ ಎಲ್ಲ ಹಾಕೊಡ್ತೀವಿ. ಕಾಫಿ ಟೀ ಎಲ್ಲ ಹಾಕೊಟ್ಟು ಏನ್ ಮಾಡ್ತೀವಿ, ಅವ್ರನ್ನ ತುಂಬಾ ಕೇರ್ ತಗೊಂಡು ಕಳ್ಸ್ಕೊಡ್ತೀವಿ. ಕರೆಕ್ಟಾ? ಏನಪ್ಪಾ ಅಂದ್ರೆ ನಮ್ಮ ಒಂದು ಭಾವನೆಯಲ್ಲಿ ಏನಿರುತ್ತೆ ಅಂದ್ರೆ ಆ ಪ್ರೀತಿ ನಾವು ತೋರಿಸ್ಬೇಕಂದ್ಬಿಟ್ಟು. ಸರಿ, ಈಗ ನಮ್ ಸಹೋದರಿ ಬರ್ಬೇಕು, ನಾವೇನ್ ಮಾಡ್ತೀವಿ ಅಂದ್ರೆ, ಬರ್ತಾರಂತ ಗೊತ್ತಾದ್ಮೇಲೆ ನಮ್ಗೆ ಏನಾಗುತ್ತೆ, ಏನಾದ್ರೂ ಅವ್ರು ಮಾಡ್ಬೇಕಪ್ಪ, ಏನೋ ಸ್ಪೆಷಲ್ ಮಾಡ್ಬೇಕಂದ್ಬಿಟ್ಟು ಇನ್ನೂ ಸ್ವಲ್ಪ ಕಷ್ಟಪಡಕ್ಕೆ ಶುರು ಮಾಡ್ತೀವಿ. ಇನ್ ಕೆಲವೊಂದ್ ಟೈಮಲ್ಲಿ ನಾವು ಅವ್ರಿಗೋಸ್ಕರ ತುಂಬಾ ಸ್ಪೆಷಲ್ ಅಡಿಗೆಲ್ಲ ಮಾಡಿರ್ತೀವಿ. ಈಗ ಕಾಫಿ ಟೀ ಕುಡ್ಕೊಂಡು ಹೋದ ಸಹೋದರ ಏನಂತಾರೆ, ಈ ಸ್ಪೆಷಲ್ ಅಡಿಗೆ ಎಲ್ಲ ಮಾಡಿ ತಗೊಂಡೋದ್ಮೇಲೆ ಅದನ್ನ ಮಾಡ್ಬೋದ್ರೆ ಏನಂತಾರೆ, ಸಾಮಾನ್ಯವಾಗಿ ಮಾತಾಡೋಂಥದ್ದು. ನೋಡಪ್ಪ, ನಾವು ಸಿಸ್ಟರ್ ಮನೆಗೆ ಹೋಗಿದ್ವಿ, ಬ್ರದರ್ ಮನೆಗೆ ಹೋಗಿದ್ವಿ, ನಮ್ಮನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು, ಕಾಫಿ ಟೀ ಎಲ್ಲ ಕೊಟ್ರು ಅಂತಾರೆ. ಇನ್ ಕೆಲವೊಂದ್ ಟೈಮಲ್ಲಿ ನೋಡಿ, ನಾವು ಹೋದ್ಮೇಲೆ ನಮ್ಗೋಸ್ಕರ ಅಡಿಗೆ ಎಲ್ಲ ಮಾಡಿ ಎಷ್ಟೆಲ್ಲ ನಮ್ಮನ್ನ ಕೇರ್ ತಗೊಂಡ್ಬಿಟ್ರಪ್ಪ. ನೀವಾಗಿರ್ಬೋದು, ನಾನಾಗಿರ್ಬೋದು. ಕರೆಕ್ಟ್ ಈ ರೀತಿ ಹೇಳ್ತೀವಿ ತಾನೆ? ಆದ್ರೆ ಒಂದು ವ್ಯಕ್ತಿಯಲ್ಲಿ ಅವರಿಗೆ ನಮ್ಗೆ ಆಹಾರ ಕೊಡಕ್ಕಿಂತ ಸಾಮರ್ಥ್ಯ ಜಾಸ್ತಿ ಇದ್ದು ಕೂಡ ನಮ್ಗೇನ್ ಮಾಡ್ತಾರೆ, ಕಾಫಿ ಟೀ ಏನೆಲ್ಲ ಕೊಟ್ಟು ಕಳ್ಸಿರ್ತಾರೆ ಅಂತ ಇಟ್ಕೊಳ್ಳಿ. ಓಕೆನಾ? ಅವ್ರ ಸಾಮರ್ಥ್ಯ ಇರುತ್ತೋ ಕಾಫಿ ಟೀ ಎಲ್ಲ ಕೊಟ್ಟು ಕಳ್ಸಿರ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡ್ತಾರೆ, ಹೊರಡೆಯಿಂದ ತಿಂಡಿನ ತರಿಸಿರ್ತಾರೆ. ಕೆಲವ್ರ ಕೈಯಲ್ಲಿ ಸಾಮರ್ಥ್ಯ ಇರಲ್ಲ, ದೇಹ ಬಲವಿನಾಗಿರುತ್ತೆ, ಅವ್ರ ಕೈಲಿ ಏನೂ ಇರಲ್ಲ ಅಲ್ವಾ. ಅವ್ರ ಕೈಲಿ ಎದ್ದು ನಿಂತ್ಕೊಳ್ಳೋಕೆ ಏನು ಅಡಿಗೆ ಮಾಡಕ್ಕೂ ಆಗಲ್ಲ. ಹಾಗಂದ್ಬಿಟ್ಟು ಅವ್ರು ಹೊರಡೆಯಿಂದ ಏನಾದ್ರು ತರ್ಕೊಳಕ್ಕೆ ದುಡ್ಡು ಇರಲ್ಲ, ಆದ್ರೂ ಸುಮ್ನೆ ಇರಲ್ಲ. ಏನ್ ಮಾಡ್ತಾರೆ, ಬಂದವ್ರಿಗೆ ಏನಾದ್ರು ಮಾಡ್ಬೇಕಂದ್ಬಿಟ್ಟು ಅನಾರೋಗ್ಯದಲ್ಲೇ ಎದ್ದು ಕೆಲಸ ಮಾಡಿ ಹೊರಡೆಯಿಂದ ಮಾಂಸ ತರಿಸಿ ಅಡಿಗೆ ಎಲ್ಲ ಮಾಡ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಮೇ ಬಿ ಅದ್ರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇರ್ಬೋದು, ಖಾರ ಜಾಸ್ತಿ ಏನೋ ಇರ್ಬೋದು ಅಂತ ಇಟ್ಕೊಳ್ಳಿ. ಆದ್ರೆ ತಿಂದು ಹೋದವ್ರಿಗೆ, ಅದನ್ನ ಊಟ ಮಾಡೋದವ್ರಿಗೆ ಏನ್ ಅನ್ಸ್ಬೋದು, ಓಕೆ ಏನೋ ಸಿಸ್ಟರ್ ಮಾಡಿದ್ರೆ ನಮ್ಗೋಸ್ಕರ, ಆದ್ರೂ ಕೂಡ ಅಷ್ಟೇನೋ ಟೇಸ್ಟ್ ಆಗಿರ್ಲಿಲ್ಲ, ಇಲ್ಲ ಏನೋ ಮಾಡಿದಾರೆ ಅಂತ ಅವ್ರಿಗೆ ಅನ್ಸ್ಬೋದು. ಆದ್ರೆ ದೇವರ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಅವ್ರ ತ್ಯಾಗ ಎಷ್ಟು ದೊಡ್ಡದಾಗಿರುತ್ತೆ. ಮನುಷ್ಯನ ದೃಷ್ಟಿಯಿಂದ ನೋಡಿದಾಗ ಏನಾಯ್ತು, ಏನೋ ಮಾಡಿದ್ರಪ್ಪ ಅಂದ್ಬಿಟ್ಟು. ಆದ್ರೆ ದೇವ್ರು ನೋಡಂತ ರೀತಿ ಹೆಂಗಿರುತ್ತೆ, ಏನ್ ದೊಡ್ಡ ತ್ಯಾಗ. ನಮ್ ಸಹೋದರಿ ಬರ್ತಾರ ಅನ್ಬಿಟ್ಟು ಅನಾರೋಗ್ಯದಲ್ಲಿದ್ರು ನನ್ನ ಮಗನು ಎದ್ದು ಅವ್ರಿಗೋಸ್ಕರ ಏನೋ ಮಾಡ್ಬೇಕು ಅಂದ್ಬಿಟ್ಟು ತನ್ನಲ್ಲಿ ಏನು ಕೈಯಲ್ಲಿ ಇಲ್ದೇ ಇದ್ರು ಏನೋ ಒಂದ್ ರೆಡಿ ಮಾಡಿ ಕಷ್ಟಪಟ್ಟು ಮಾಡ್ಬಿಟ್ಟು ಕೊಟ್ರಲ್ಲ, ಆ ತ್ಯಾಗ ಎಷ್ಟು ದೊಡ್ಡದಂತ ಯಾರು ನೋಡ್ತಾರೆ? ದೇವ್ರು. ಕರೆಕ್ಟ್ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡಿ, ಇದು ದೇವ್ರು ನೋಡುವಂತ ಲೆಕ್ಕಾಚಾರ. ಆದ್ರೆ ಏನಪ್ಪ ಹೇಳ್ತಾ ಇದೀನಂದ್ರೆ, ಪ್ರೀತಿನ ವ್ಯಕ್ತಪಡಿಸಕ್ಕೆ ನಾವು ತುಂಬಾ ದೊಡ್ಡ ತ್ಯಾಗವನ್ನ ಏನ್ ಮಾಡ್ಬೇಕು, ಮಾಡ್ಲೇಬೇಕು. ಆದ್ರೆ ಆ ತ್ಯಾಗ ಕೆಲವೊಂದ್ ಟೈಮಲ್ಲಿ ಬೇರೆಯವ್ರಿಗೆ ಅರ್ಥವಾಗದೆ ಇರ್ಬೋದು, ಆದ್ರೆ ತ್ಯಾಗ ಯಾವಾಗ್ಲೂ ಏನಾಗಲ್ಲ, ಇಲ್ಲದೆ ಹೋಗ್ಬಿಡಲ್ಲ. ಅದಕ್ಕೆ ಬೆಲೆ ಇಲ್ಲದೆ ಅಂತೂ ಹೋಗ್ಬಿಡಲ್ಲ.
ಹಾಗೆ ತಂದೆಯ ದೇವರು ತುಂಬಾ ದೊಡ್ಡ ಬೆಲೆನ ಕೊಡ್ತಾ ಇದ್ದಾರೆ. ಆ ಬೆಲೆ ಈಗ ಅಂದ್ರೆ ಈ ಸಮಯದಲ್ಲಿ ಲೋಕಕ್ಕೆ ಅದಕ್ಕೆ ತಿಳುವಳಿಕೆ ಇಲ್ದಿರ್ಬೋದು, ಆದ್ರೆ ಮುಂದಿನ ದಿನ ಆದ್ರೆ ಏನ್ ಮಾಡ್ತಾರೆ ಅದ್ರ ಬಗ್ಗೆ ಅವರು ತಿಳ್ಕೊಳ್ತಾರೆ. ಓಕೆ, ಇವಾಗ ನಮ್ಮ ತಂದೆಯ ದೇವರು ಆ ತ್ಯಾಗವನ್ನ ಕೊಡ್ಬೇಕನ್ಬಿಟ್ಟೆ ಅಂದ ತಕ್ಷಣ ಇಲ್ಲಿ ಏನ್ ಮಾಡಕ್ಕಾಗಲ್ಲ. ಯಾವ್ದೋ ಒಂದು ವಸ್ತುನೋ ದೊಡ್ಡ ಒಂದು ವಿಷಯನೋ ಮಾಡಕ್ಕಷ್ಟು ಸುಲಭ ಅಂತ ವಿಷಯ ಅಲ್ಲ. ಏನಕ್ಕಪ್ಪ ಅಂದ್ರೆ 2 ವಿಷಯನ ಅರ್ಥ ಮಾಡ್ಕೋಬೇಕು. ಮೊದಲನೇ ವಿಷಯ, ತಂದೆಯಾದ ದೇವರ ಒಂದು ಸಾಕ್ರಿಫೈಸ್ ಎಷ್ಟು ದೊಡ್ಡದಾಗಿರುತ್ತೋ ಅದೇ ರೀತಿಯಾದಂತ ಒಂದು ಸಾಕ್ರಿಫೈಸ್ ನ ಇನ್ನೊಬ್ರು ಕೂಡ ಮಾಡ್ಬೇಕು. ಯಾರೋ ನನ್ನ ಮಗನು ಕರ್ತನಾದ ಹೆಸರು. ಏನಪ್ಪಾ ಅದು ತ್ಯಾಗ? ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮಕ್ಕಳಿಗೆ ಏನೋ ಕೆಲಸ ಹೇಳ್ತೀವಿ ಅಲ್ವಾ, ಒಂದು ಕಷ್ಟಕರವಾದಂತ ಕೆಲಸ ಹೇಳ್ತೀವಿ. ಅವರು ಆ ಕೆಲಸವನ್ನ ಇಷ್ಟಪಟ್ಟು ಮಾಡದೇ ಇದ್ರೆ ನಮ್ಗೆ ತೃಪ್ತಿ ಆಗುತ್ತಾ? ಅಲ್ವಾ? ಇಷ್ಟಪಟ್ಟು ಮಾಡ್ದಾಗ್ಲೇ ಪಟ್ಕೊಂಡು ಅಯ್ಯೋ ಅಮ್ಮ ಮಾಡಿದ್ರೆ ನಮ್ಗೆ ಸಂತೋಷ ಆಗುತ್ತಾ? ಅವ್ರು ಮಾಡಿದ ಕೆಲಸ ಸಂತೋಷ ಆಗುತ್ತಾ? ಆಗದೇ ಇಲ್ಲ. ಕರೆಕ್ಟ್ ಅಲ್ವಾ? ಮಾತ್ರ. ಎಸ್, ಅದೇ ರೀತಿ ನಮ್ಮ ತಂದೆ ಏನ್ ಬಯಸ್ತಾರೋ ಅದೇ ವಿಷಯವನ್ನ ಮಗನು ಕೂಡ ಬಯಸ್ಬೇಕು. ಮಗನು ಕೂಡ ಏನ್ ಮಾಡ್ಬೇಕು? ಆ ಒಂದು ವಿಷಯವನ್ನ ಇಷ್ಟಪಟ್ಟೇ ಮಾಡ್ಬೇಕು. ತಂದೆಯಾದ ದೇವರ ಪ್ರೀತಿ ಒಂದ್ ಕಡೆ ಇದೆ, ಮಗನ ಪ್ರೀತಿ ಒಂದ್ ಕಡೆ ಇದೆ. ಅದಕ್ಕೆ ನಾವು ಓದ್ತೀವಿ 1 ಯೋಹಾನ 4ನೇ ಅಧ್ಯಾಯ 9ನೇ ವಾಕ್ಯ ಓದ್ರಿ. 1 ಯೋಹಾನ 4ನೇ ಅಧ್ಯಾಯ 9ನೇ ವಾಕ್ಯ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನೋಡಿದ್ರಾ? ನೋಡಿ, ಈ ದೇವರ ಪ್ರೀತಿ ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ಅನ್ನೋಂತ ಪದನ ನೋಡ್ಕೊಳ್ರಿ ನೀವು. ಆ ಪ್ರತ್ಯಕ್ಷ ಅನ್ನೋದನ್ನ ಇಟ್ಕೊಳ್ಳಿ. ಅಲ್ಲಿ ಸಿದ್ಧಾಂತ ಅಂತ ಒಂದು ಪದ ಬಂದಿದೆ. ಸಿದ್ಧಾಂತವಾಗಿದೆ, ಪ್ರತ್ಯಕ್ಷವಾಗಿದೆ. ಇದೆಲ್ಲ ನೋಡ್ರಿ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ದೇವ್ರೇನ್ ಮಾಡಿದ್ರೆ ನಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಂತ ಬಯಸಿದಾರೆ, ಆದ್ರೆ ತಕ್ಷಣದಲ್ಲಿ ಅರ್ಥ ಮಾಡ್ಕೊಂಬಂತ ಬಯಸಿಲ್ಲ. ನಿಧಾನಕ್ಕೆ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ದೇವ್ರೇನ್ ಮಾಡಿದಾರೆ ತೋರಿಸ್ತಾರೆ. ಈಗ ದೇವರ ಪ್ರೀತಿನ ಒಬ್ಬನೇ ಮಗನ ಕಳಿಸಿಕೊಟ್ಟದ್ರಲ್ಲಿ ಏನ್ ಮಾಡಿದಾರೆ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದು ತಂದೆಯಾದ ದೇವರ ಪ್ರೀತಿ. ಅದನ್ನೇ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಾಕ್ಯದ ದೇವರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಯಾವನಾದ್ರೂ ನಾಶವ ನಿತ್ಯ ಜೀವನು ಪಡೆದವನಾಗಿರುವನು ಅಂತ ಹೇಳ್ತಾ ಇದೆ. ಅಂದ್ರೆ ದೇವರ ಪ್ರೀತಿ ಏನಂದ್ರೆ ತನ್ನ ಒಬ್ಬನೇ ಮಗನ ಕೊಡೋದು. ಹಾಗನ್ಬಿಟ್ಟು ಈ ಒಂದು ಪ್ರೀತಿನ ಯೇಸು ಕ್ರಿಸ್ತನು ಮನಪೂರ್ವಕವಾಗಿ ಮಾಡದೆ ಇದ್ರೆ ಈ ಪ್ರೀತಿನ ವ್ಯಕ್ತಪಡಿಸಕ್ಕಾಗುತ್ತಾ? ಪ್ರತ್ಯಕ್ಷ ಪಡಿಸಕ್ಕಾಗುತ್ತಾ? ಸಿದ್ಧಾಂತ ಪಡಿಸಕ್ ಆಗ್ತಾ ಇತ್ತಾ? ಇಲ್ಲ ಇಲ್ಲ ಅವರು ಇಲ್ಲ. ಕರೆಕ್ಟ್ ಅಲ್ವಾ? ಹಾಗಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ನಮ್ಮ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸ್ಬೇಕಂದ್ಬಿಟ್ಟು ಕರ್ತನಾದ ಯೇಸು ಕ್ರಿಸ್ತನ ಮಾಡ್ತಾರಂತ ಒಂದು ವಿಷಯ ಚಿಕ್ಕ ವಿಷಯ ಅಲ್ಲ. ಯಾವ ರೀತಿ ಹೇಳ್ಬೋದು ಗೊತ್ತಾ? ಒಂದ್ ವೇಳೆ ನಿಮ್ಮ ಮಕ್ಕಳಿಗೆ ಯಾವುದೋ ಒಂದು ಕಷ್ಟವಾದಂತ ಒಂದು ಕೆಲಸ ಮಾಡಿ ಹೇಳಿದೀರ, ಅವರು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಪ್ರೀತಿಯಾಗಿ ಒಪ್ಕೊಂಡ್ಬಿಟ್ರು. ಅಮ್ಮಗೋಸ್ಕರ, ಅಪ್ಪಗೋಸ್ಕರ, ನನ್ನ ಪ್ಯಾರೆಂಟ್ಸ್ಗೋಸ್ಕರ, ನನ್ನ ತಂದೆಗೋಸ್ಕರ ನಾನು ಮಾಡೇ ಮಾಡ್ತೇನಂತ ಅಲ್ವಾ? ದಾರಿಯಲ್ಲಿ ಅದ್ರಿಗೆ ಅನುಭವ ಇರಲ್ಲ ಅವ್ರಿಗೆ. ಇದೇನೋ ಆಯ್ತು ಹೇಳ್ಬಿಟ್ಟಿದೆ, ಅವ್ರಿಗೋಸ್ಕರ ಎಷ್ಟು ಕಷ್ಟ ಆದ್ರೂ ಮಾಡ್ತೀನಿ. ಆದ್ರೆ ಕಷ್ಟಾನುಭವ ಬರ್ಬೇಕಾದ್ರೆ ಅಯ್ಯೋ ಯಾಕಪ್ಪ ನಾನು ಇದನ್ನ ಒಪ್ಕೊಂಡೆ, ಅವ್ರ ಮಾತು ಯಾಕೆ ನಾನು ಕೇಳಕ್ ಹೋದೆ ಅಂತ ಮೈಂಡ್ ಬಂದ್ಬಿಟ್ರೆ ಅಲ್ವಾ? ಅದು ಒಂದ್ ವೇಳೆ ನಿಮ್ಗೆ ಅರಿವಾಯ್ತು ಅಂದ್ರೆ ಅದ್ರಲ್ಲಿ ನೀವು ಸಂತೋಷ ಪಡ್ತೀರಾ? ಪಡಲ್ಲ. ಏನಕ್ಕೆ ವಿಷಯ ಹೇಳ್ತಾ ಇದ್ರೆ ಅಂತ ಕ್ರಿಸ್ತನ ಪ್ರೀತಿಯ ಸರಸರಿದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅದನ್ನ ಒಂದೇ ದಿನದಲ್ಲಿ ಮಾಡಿ ಮುಗಿಸುವಂತ ವಿಷಯವಾಗ್ಲಿ ಅಲ್ವಾ, ಇಲ್ಲ 1 ವರ್ಷದಲ್ಲಿ ಮಾಡುವಂತ ವಿಷಯವಾಗ್ಲಿ, ಒಂದು ಪ್ರಾಜೆಕ್ಟ್ ರೀತಿಯಲ್ಲ, ಬದಲಾಗಿ ಒಂದು ದೊಡ್ಡ ಜವಾಬ್ದಾರಿ ತಗೊಂಡು ಆ ಕೆಲಸಗಳು ಮಾಡ್ಬೇಕು. ಅದ್ರಲ್ಲಿ ಎಲ್ಲೂ ಕೂಡ ಆ ಅಸಮಾಧಾನವನ್ನ ತೋರಿಸ್ಕೊಟ್ಟಿದ್ರೆ, ಅತೃಪ್ತಿನ ತೋರಿಸ್ಕೊಟ್ಟಿದ್ರೆ ಅಲ್ವಾ, ಆ ಕಹಿ ಮನೋಭಾವನೆ ತೋರಿಸ್ಕೊಟ್ಟಿದ್ರೆ, ತನಗೆ ಕಷ್ಟಕರವಾದ ಭಾವನೆ ತೋರಿಸ್ಕೊಟ್ಟಿದ್ರೆ ಖಂಡಿತ ದೇವ್ರೇನ್ ಮಾಡ್ಕೊಳ್ತಾ ಇರ್ಲಿಲ್ಲ. ಆ ಒಂದು ಬಲಿನ, ಆ ಪ್ರೀತಿನ ಲೋಕಕ್ಕೆ ವ್ಯಕ್ತಪಡಿಸಕ್ಕೆ ಆಗಲ್ಲ. ನೋಡ್ರಿ, ಇಲ್ಲಿ 2 ಭಾಗ ಕೂಡ ತುಂಬಾ ಮುಖ್ಯವಾಗಿದೆ. ತಂದೆ ದೇವ್ರ ಮಾತ್ರವಲ್ಲ, ಕರ್ತನಾದ ಯೇಸು ಕ್ರಿಸ್ತ. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ರೆ ಅಂದ್ರೆ ನೋಡಿ, ಆ ವಾಕ್ಯ ಅಲ್ಲ ಅದನ್ನೇ ಹೇಳ್ತಾ ಇದೆ, ನೀವು ಗಮನಿಸ್ಬೇಕು. ಆದ್ರೆ ನಾವು ಪಾಪಗಿಲ್ಲಾಗಿದ್ದಾಗಲೂ ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ರಲ್ಲಿ, ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಡೋದು ಒಂದ್ ಭಾಗ ಇದ್ರೆ, ದೇವರು ನಮ್ಮ ಮೇಲೆ ತನಗಿರುವಂತ ಪ್ರೀತಿ ಏನೇನ್ ಮಾಡಿದ್ದಾರೆ? ಸಿದ್ಧಾಂತ ಪಡಿಸಿದ್ದಾರೆ. ತಂದೆ ದೇವ್ರೇನ್ ಮಾಡಿಲ್ಲ, ಕಣ್ ಮುಚ್ಕೊಂಡು ನೋಡಿ ನನ್ ಮಗ ನಿಮ್ಗೋಸ್ಕರ ತ್ಯಾಗ ಮಾಡ್ತಾನೆ, ನೋಡ್ರಿ ಏನೆಲ್ಲಾ ಮಾಡ್ತಾನೆ, ಅವ್ನಿಗೆ ನಿಮ್ಗೋಸ್ಕರ ತುಂಬಾ ಒಂದು ದೊಡ್ಡ ತನ್ನ ಪ್ರಾಣವನ್ನೇ ಕೊಡ್ತಾನೆ, ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು
ನಮ್ಮ ಕರ್ತನ ಯೇಸು ಓ ತಂದೆ ಹೇಳ್ಬಿಟ್ರಲ್ಲ ಮಾತು, ಇಷ್ಟ ಇಲ್ದೇ ಇದ್ರೆ ಬೇರೆ ದಾರಿ ಇಲ್ದೆ ಮಾಡ್ಬೇಕು ಅಂತ ಏನೋ ಬಂದ್ಬಿಟ್ಟಿದ್ರೆ ಖಂಡಿತವಾಗ್ಲೂ ದೇವರ ಪ್ರೀತಿನ ಏನ್ ಮಾಡಕ್ ಆಗ್ತಿರ್ಲಿಲ್ಲ, ವ್ಯಕ್ತಪಡಿಸಕ್ಕೆ ಆಗ್ತಾ ಇರ್ಲಿಲ್ಲ. ಅದ್ರಲ್ಲಿ ನಮ್ಮ ತಂದೆಯಾದ ದೇವರ ಒಂದು ಪಾಲು ತುಂಬಾ ದೊಡ್ಡದಾಗಿದೆ. ಎರಡನೇದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪಾಲು ಕೂಡ ಏನಾಗಿದೆ, ತುಂಬಾ ದೊಡ್ಡದಾಗಿದೆ. ಸೊ ವಾಕ್ಯವನ್ನು ಓದ್ರಿ, 1 ಪೇತ್ರ 3ನೇ ಅಧ್ಯಾಯ 18ನೇ ವಾಕ್ಯ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧ್ಯಪಟ್ಟು ಸತ್ತನು. ಓಕೆ, ಕ್ರಿಸ್ತನ ಪ್ರೀತಿ ನೋಡಿ, ಈ ವಿಷಯನ ಅರ್ಥ ಮಾಡ್ಕೊಳ್ರಿ. ಇಲ್ಲಿರುವಂತ 2 ಭಾಗವನ್ನು ಅರ್ಥ ಮಾಡ್ಕೊಳ್ಳಿ. ಒಂದು, ತಂದೆಯ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ತಂದೆಯ ದೇವ್ರ ಪ್ರೀತಿ ಇರೋದಕ್ಕೆ ನಾವೇನು ಒಳ್ಳೆ ಕೆಲಸ ಮಾಡ್ಲಿಲ್ಲ. ಆದ್ರೆ ಒಂದ್ ವೇಳೆ ನಾವು ನೀತಿವಂತರಾಗಿದ್ರೆ ನಮ್ಗೆ ಏನ್ ಸಂತೋಷ ಸಿಗುತ್ತಲ್ವಾ, ಆ ಸಂತೋಷ ಸಿಗದಾಗ ಆ ಮುಂದೆ ಬರುವಂತ ಸಂತೋಷವನ್ನ ನೆನದ ಏನ್ ಮಾಡಿದ್ರೆ ತಂದೆ ದೇವ್ರು ನಮ್ಮನ್ನ ಪ್ರೀತಿ ಮಾಡಿದ್ರು ಅಲ್ವಾ. ಒಂದಿನ ಏನಾಗ್ತೀವಿ, ದೇವ್ರನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಈಗ ನಮ್ಮ ಕರ್ತನ ಯೇಸು ಕ್ರಿಸ್ತನಿದ್ದಾರೆ, ಅವ್ರು ಏನ್ ಮಾಡಿದ್ದಾರೆ, ತಂದೆ ದೇವ್ರನ್ನ ಪ್ರೀತಿ ಮಾಡಿದ್ದಾರೆ. ತಂದೆ ದೇವ್ರನ್ನ ಪ್ರೀತಿ ಮಾಡೋದು ಒಂದ್ ಕಡೆ, ಇನ್ನೊಂದ್ ಕಡೆ ತಂದೆ ದೇವರ ಪ್ರೀತಿ ನೋಡಿದಾಗ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಮನುಷ್ಯರನ್ನ ನೋಡಿದಾಗ ಅವ್ರೇನಾಗಿದ್ರೆ, ಪಾಪಿಗಳಾಗಿದ್ರೆ. ಆ ಪಾಪಿಗಳಾಗಿರುವಂತ ಮನುಷ್ಯರು ಅವ್ರು ಮಾಡುವಂತ ಪಾಪ ಕೃತಿಗಳನ್ನ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಿರ್ಲಿಲ್ಲ, ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ. ಬದಲಾಗಿ ಪಾಪವನ್ನ ಹಗೆ ಮಾಡ್ತಾ ಇದ್ರು. ಆ ರೀತಿ ಪಾಪ ಮಾಡೋರಿಗೋಸ್ಕರ ಪ್ರಾಣ ಕೊಡ್ಬೇಕಂತ ಬರೋದು ತುಂಬಾ ಕಷ್ಟವಾದಂತ ವಿಷಯವನ ಇಲ್ಲ ತುಂಬಾ ಸುಲಭವಾದಂತ ವಿಷಯವನ? ಅರ್ಥ ಆಗ್ತಿದ್ಯಾ? ನೋಡಿ, ನಮ್ಗೆ ಈ ರೀತಿ ಹೇಳಿದ್ರೆ ಅರ್ಥವಾಗಲ್ಲ. ನಮ್ ಸಹೋದರರು ನಿಮ್ಮ ಹತ್ರ ತುಂಬಾ ಪ್ರೀತಿಯಾಗಿ ಮಾತಾಡ್ತಿದ್ರೆ ನೀವು ಮಾತಾಡ್ತೀರಾ. ಯಾವತ್ತೋ ನಿಮ್ಮನ್ನ ಗದರಿಸ್ಬಿಟ್ರು, ಯಾವತ್ತೋ ನಿಮ್ಗೆ ಏನೋ ಬೈದ್ಬಿಟ್ರು, ಅವ್ರು ನೋಡ್ಬಿಟ್ರೆ ನಿಮ್ಗೆ ಏನಾಯ್ತು, ನೋಡಿ ಈ ರೀತಿ ಮಾಡ್ತಾರೆ ಅಂತ ಅನ್ಸ್ಬಿಡ್ತು. ನಿಮ್ ಮೊದ್ಲಿದ್ದ ಪ್ರೀತಿಗೆ ಆಮೇಲೆ ಇರೋ ಪ್ರೀತಿಗೆ ಬದಲಾವಣೆ ಇರುತ್ತಾ ಇರಲ್ವಾ? ಬದಲಾವಣೆನೇ ಮಾಡ್ಕೊಳಲ್ವಾ ನಾವು? ಅಂದ್ರೆ ನೀವು ಸತ್ಯ ತಿಳ್ಕೊಳ್ದೆ ಹೋದ್ರೆ ನಾವು ಬದಲಾವಣೆ ಆಗ್ತೀವಿ. ಆದ್ರೆ ಯಾಕೆ ಬೈದ್ರು ಅಂತ ತಿಳ್ಕೊಂಡ್ರೆ ನಾವು ಬದಲಾವಣೆ ಕರೆಕ್ಟಾ? ಯಾಕೆ ಬೈದ್ರು ಅಂತ ತಿಳ್ಕೊಂಡ್ರೆ ಬದಲಾವಣೆ ಆಗಲ್ಲ. ಅಂದ್ರೆ ಯಾಕೆ ಬೈದ್ರು ಅಂತ ತಿಳ್ಕೊಂಡ್ರೆ ಬದಲಾವಣೆ ಆಗ್ತದೆ ಅಂದ್ರೆ ನಾವೇನ್ ಮಾಡಲ್ಲ, ಅದೇ ಪ್ರೀತಿನ ತೋರಿಸ್ತೀವಿ. ಆದ್ರೇನು ನಮ್ಮ ಒಂದು ದೃಷ್ಟಿಕೋನದಿಂದ ನೋಡ್ಬೇಕಾದ್ರೆ ಏನಪ್ಪಾ ಅಂದ್ರೆ, ನಾವು ನಮ್ಗೆ ವಿರುದ್ಧವಾಗಿ ಯಾರೇ ಏನೇ ಮಾಡಿದ್ರು ಅವ್ರಿಗೋಸ್ಕರ ಒಳ್ಳೇದ್ ಮಾಡೋದಕ್ಕೆ ನಮ್ಗೆ ತತ್ಕ್ಷಣದಲ್ಲಿ ಇಮಿಡಿಯೇಟ್ ಆಗಿ ಮನಸ್ಸಂತೂ ಏನಾಗಲ್ಲ, ಬಿದ್ದೋಗಿರಂತ ಮನುಷ್ಯನ ಸ್ವಭಾವದಿಂದ ಮಾತಾಡ್ತಾ ಇದ್ರಿ. ನಾವು ಒಂದ್ ವೇಳೆ ಪೂರ್ತಿಯಾಗಿ ಕ್ರಿಸ್ತನ ಸಾರೂಪ್ಯತೆ ಬೆಳೆದ್ಮೇಲೆ ಅದು ಬೇರೆ ಕತೆ. ನಾನ್ ನ್ಯಾಚುರಲ್ ಆಗಿ ಅಂದ್ರೆ ಸ್ವಾಭಾವಿಕ ಗುಣಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಏನಾಗುತ್ತೆ, ನಮ್ಗೆ ಮೈಂಡೇ ಬರಲ್ಲ, ಒಳ್ಳೇದ್ ಮಾಡಕ್ಕೆ ನಾವು ಬಯಸೋದೇ ಇಲ್ಲ. ಕರೆಕ್ಟ್ ತಾನೆ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯೋಚನೆ ಮಾಡ್ರಿ. ನಾವು ನೋಡಿರುವಂತ ವ್ಯಕ್ತಿಗಳ ಕೆಟ್ಟ ಗುಣಗಳನ್ನ ನೋಡೋಷ್ಟು ಒಳ್ಳೆಯವರಂತೂ ನಾವಲ್ಲ. ಯಾಕಂದ್ರೆ ನಮ್ಮಲ್ಲೇ ತುಂಬಾ ಕೆಟ್ಟದಾಗಿರ್ಬೇಕಾದ್ರೆ ನಾವು ಇನ್ನೊಬ್ಬನ ಏನ್ ಮಾಡ್ಬೋದು, ಕೆಟ್ಟದಾಗ ಕೂಡ ನೋಡ್ಬೋದು ಅಲ್ವಾ? ಈ ಅರಿಶಿನ ಕಮಲ ಬಂದವನಿಗೆ ಕಾಣಿಸೋದಿಲ್ಲ, ಹೆಂಗ್ ಕಾಣಿಸುತ್ತಂತೆ? ಅದೇ ತರ ಪಾಪದಲ್ಲಿರೋರ್ಗು ನಮ್ಗೂ ಕೂಡ ಒಳ್ಳೆಯವ್ರನ್ನ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ, ಕೆಟ್ಟದಾಗೆ ಕಾಣಿಸುತ್ತೆ. ಆದ್ರೆ ಪರಿಪೂರ್ಣವಾದಂತ ತಂದೆಯ ದೇವರು, ಪರಿಪೂರ್ಣವಾದಂತ ಯೇಸು ಕ್ರಿಸ್ತನಿಗೆ ನಮ್ಮ ಆಂತರ್ಯವೂ ಗೊತ್ತು, ನಮ್ಮ ಬಹಿರಂಗವೂ ಗೊತ್ತು. ಸೊ ನಮ್ ನೋಡುವಂತ ದೃಷ್ಟಿಕೋನ ಹೇಗಿರುತ್ತೆ? ಒಂದ್ ವೇಳೆ ಆತನ ಮನಸ್ಸಿನಲ್ಲಿ ಇವ್ರಿಗೋಸ್ಕರ ನಾನು ಜೀವ ಕೊಡ್ಬೇಕಪ್ಪ, ಇಂತ ಒಂದು ವರ್ಸ್ಟ್ ಜನರಿಗೋಸ್ಕರ, ಇಂತ ಕೆಟ್ಟ ಜನರಿಗೋಸ್ಕರ ನಾನು ತ್ಯಾಗ ಮಾಡ್ಬೇಕಾ? ನಮ್ ಬರಲ್ವಾ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಕೆಲವೊಂದ್ ಟೈಮಲ್ಲಿ ಯೋಚನೆ ಮಾಡ್ರಿ, ನಮ್ ಲೈಫ್ ನ ಸ್ವಲ್ಪ ಸ್ಟಡಿ ಮಾಡ್ರಿ. ನಾವು ನಮ್ಮ ಮನೆಯಲ್ಲೋ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತೀವಿ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ ಅವ್ರಿಗೋಸ್ಕರ. ಅವರು ಅದನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಒಂದಿನ ನಮ್ಗೆ ಏನಾಗುತ್ತೆ, ಮೈಂಡ್ ಏನಕ್ಕಪ್ಪ ಇವ್ರು ಮಾಡ್ಬೇಕು, ಏನು ನಮ್ಮನ್ನ ಅರ್ಥನೇ ಮಾಡ್ಕೊಳ್ತಿಲ್ವಾ, ಬರುತ್ತಾ ನಮ್ಮ ಭಾವನೆಗಳು ಬರುತ್ತಾ ಮೈಂಡಲ್ಲಿ? ನೋಡ್ರಿ, ನ್ಯಾಚುರಲ್ ಒಂದು ಮನುಷ್ಯನ ಸ್ವಭಾವ. ಈ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ರೀತಿ ಏನಾದ್ರು ಮಾಡ್ಬಿಟ್ಟಿದ್ರು ಕೂಡ, ಈ ಪಾಪಿಗಳಿಗೋಸ್ಕರ ನಾನು ಯಾಕಪ್ಪ ತ್ಯಾಗ ಮಾಡ್ಬೇಕು, ಜೀವ ಕೊಡ್ಬೇಕಂತ ಹೇಳ್ಕೊಂಡಿದ್ರು ಕೂಡ ಆತನ ಪ್ರೀತಿನ ವ್ಯಕ್ತಪಡಿಸಕ್ ಆಗ್ತಿತ್ತಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಪಾಪಿಗಳಾಗಿರೋದ್ರಿಂದ ಆ ಪಾಪದಿಂದ ಕ್ರಮೇಣ ಆ ಪ್ರೀತಿಯ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕಾದ್ರೆ ಹಲವಾರು ಏಳು ಬೀಳುಗಳು ಇದ್ದಾಗಲೂ ಕೂಡ ದೇವರ ಕೃಪೆಯಿಂದ ಕ್ಷಮಿಸಲ್ಪಡುತ್ತೆ. ಆದ್ರೆ ತಂದೆಯ ದೇವರಿಗೂ ಕೃಪೆ ಇಲ್ಲ, ಕರ್ತನಾದ ಯೇಸು ಕ್ರಿಸ್ತನಿಗೂ ಕೃಪೆ ಇಲ್ಲ. ಏನಪ್ಪ ಕೃಪೆ ಅಂದ್ರೆ, ಮಿಸ್ಟೇಕ್ ಮಾಡಿದ್ರೆ ಮಿಸ್ಟೇಕ್, ಮನಸ್ಸಲ್ಲಿ ಬಂದ್ರು ಮಿಸ್ಟೇಕ್, ಕ್ರಿಯೆಯಲ್ಲಿ ಬಂದ್ರು ಮಿಸ್ಟೇಕ್. ಎಲ್ಲೋ ಒಂದು ಸ್ವಲ್ಪ ಭಾಗ ಕೂಡ ಒಂದು ಬೇಸರವಾಗ್ಲಿ, ನಿರಾಶೆ ಆಗ್ಲಿ ಅಲ್ವಾ ಅನ್ನುವಂತ ಭಾವನೆ ಇಬ್ಬರಿಗೂ ಇದಿರ್ಬಾರ್ದು. ಕರೆಕ್ಟ್ ಅಲ್ವಾ?
ಇದ್ದಾಗ, ಇಲ್ದೇ ಇದ್ದಾಗ, ಅಂದ್ರೆ ಈ ರೀತಿ ಭಾವನೆ ಇದ್ದಾಗ ಮಾತ್ರ, ಅಂದ್ರೆ ಒಳ್ಳೆ ಭಾವನೆ ಇದ್ದಾಗ ಮಾತ್ರ ತಂದೆಯಾದ ದೇವ್ರು ಕೊಟ್ಟಿರುವಂತ ಆ ಒಂದು ತ್ಯಾಗ, ಆ ಒಂದು ತ್ಯಾಗದಲ್ಲಿರುವಂತ ನಿಜವಾದ ಪ್ರೀತಿನ ಲೋಕಕ್ಕೆ ತೋರ್ಸಕ್ಕೆ ಆಗುತ್ತೆ. ಇಲ್ಲದಿದ್ರೆ ಏನ್ ಮಾಡಕ್ಕಾಗಲ್ಲ, ಆ ಪ್ರೀತಿನ ತೋರ್ಸಕ್ಕ. ಹಾಗಿರ್ಬೇಕಾರೆ ಈ ಪ್ರೀತಿಯ ಒಂದು ಏನನ್ಬೋದು, ಪ್ರೀತಿಯ ಒಂದು ತ್ಯಾಗದ ಒಂದು ಹಿನ್ನೆಲೆ ಎಷ್ಟು ದೊಡ್ಡದಾಗಿರ್ಬೋದು ಅಲ್ವಾ? ನೋಡಿ, ನಾವು ನೋಡ್ಬೇಕಾದ್ರೆ ರೋಮಪುರದ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಈಸಿ ಇಂಗ್ಲಿಷ್ ಅಲ್ಲಿ, ಬಟ್ ಕ್ರೈಸ್ಟ್ ಡೈಡ್ ಆನ್ behalf of us while we are still sinful. In that way God has shown us how much he loves us. ಏನಂತ ಅರ್ಥ? ಶೋನ್. ಶೋನ್ ಅಂದ್ರೆ ಏನು? ತೋರ್ಸ್ಕೊಟ್ಟಿದ್ದಾರೆ. ಅಲ್ಲಿ ಬಂದಂತ ಸಿದ್ಧಾಂತ, ಪ್ರತ್ಯಕ್ಷ ಇದೆಲ್ಲ ಬಂತಲ್ಲ, ತೋರ್ಸ್ಕೊಟ್ಟಿದ್ದಾರೆ. ಅದನ್ನ ಏನಂತ ಹೇಳ್ಬೋದು ಅಂದ್ರೆ, ಈ ಶೋನ್ ಅನ್ನ ದೇವರ ಗಾಡ್ ಶೋಕೇಸ್ ಆಫ್ ಲವ್ ಅಂತ ಹೇಳ್ಬೋದು. ಶೋಕೇಸ್ ಅಂದ್ರೆ ನಾವು ನೋಡ್ತೀವಲ್ಲ, ನಾವು ನೋಡಕ್ಕೆ ನಮ್ಮ ಮನೇಲೆಲ್ಲ ಶೋಕೇಶ್ ಇಟ್ಟಿದೀವಿ ತಾನೆ, ಕ್ಲಾಸ್ ಅಲ್ಲಿ ಹಾಕ್ಬಿಟ್ಟು. ತೋರ್ಸ್ಕೊಡೋ ಅಂದ್ರೆ ಪ್ರದರ್ಶನ ಮಾಡುದು. ಪ್ರದರ್ಶನ ಮಾಡು, ತನ್ನ ಪ್ರೀತಿನ ಪ್ರದರ್ಶನ ಮಾಡಿದ. ನನ್ನ ಪ್ರೀತಿ ನೋಡ್ರಿ, ನಾನು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಲ್ವಾ? ಆ ಪ್ರೀತಿನ ತನ್ನ ಮಗನ ಮೂಲಕ ಪ್ರತ್ಯಕ್ಷ ಅಂದ್ರೆ ಅದನ್ನ ಶೋಕೇಸ್ ಮಾಡಿದರೆ ಯಾವ ರೀತಿ ಅಂದ್ರೆ, ತನ್ನ ಮಗನು ಕೂಡ ನಾನು ದೇವರ ಪ್ರೀತಿನ ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀನಿ ನೋಡಿ ಅಂತ ಏನ್ ಮಾಡಿದಾರೆ, ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅಲ್ವಾ? ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ. ಸರಿರೇ, ನಾವ್ ಇದನ್ನ ಅರ್ಥ ಮಾಡ್ಕೊಳಕ್ಕೆ 2000 ವರ್ಷಗಳ ನಂತರ ನಮ್ಗೆ ಬೇಕಾಯ್ತು. ಅದ್ರ ನೋಡ್ರಿ, ಆ ಪ್ರೀತಿನ ತೋರ್ಸಿದ ಮೇಲೆ ಕೂಡ ಆ ಪ್ರೀತಿನ ಇಡೀ ಲೋಕ ತಿಳ್ಕೊಳಕ್ಕೆ ಸಮಯವನ್ನ ಏನ್ ಮಾಡಿದ್ದಾರೆ, ನಿಗದಿಪಡಿಸಿದ್ದಾರೆ. ಎಲ್ರು ಕೂಡ ಒಟ್ಟಿಗೆ ತಿಳ್ಕೊಳಕ್ಕಾಗಲ್ಲ, ಅದಕ್ಕೆ ಸಮಯಗಳು ಬರುತ್ತೆ, ಅದಕ್ಕೆ ಕಾಲ ಬರುತ್ತೆ. ಆ ಕಾಲದಲ್ಲಿ ಈ ಸಿದ್ಧಾಂತದ ಬಗ್ಗೆ ಏನ್ ಮಾಡ್ತಾರೆ, ಇಡೀ ಲೋಕ ತಿಳ್ಕೊಳುತ್ತೆ. ಈ ಪ್ರೀತಿ ಬಗ್ಗೆ ಇಡೀ ಲೋಕ ಏನಾಗುತ್ತೆ, ಅರ್ಥ ಮಾಡ್ಕೊಳುತ್ತೆ ಅಂದ್ಬಿಟ್ಟು ದೇವ್ರ ಏನ್ ಮಾಡಿದಾರೆ, ಅದನ್ನ ಕಾಯ್ದು 2000 ವರ್ಷಗಳ ನಂತರ ಬಂದಂತ ಹುಟ್ಟು ಬಂದಂತ ನಮಗೂ ಕೂಡ ಏನ್ ಮಾಡಿದಾರೆ, ಅದನ್ನ ತೋರ್ಸ್ಕೊಟ್ಟಿದ್ದಾರೆ. ರೈಟ್ ಅಲ್ವಾ? ಆ ಪ್ರೀತಿಯ ನೋಡಿ ಎಷ್ಟು ದೊಡ್ಡದಿರ್ಬೋದು. ಹಾಗಾಗಿ ಕ್ರಿಸ್ತನ ಪ್ರೀತಿ ಸರಿರೇ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮತ್ತೆ ತಂದೆ ದೇವರು ಇಬ್ರು ಕೂಡ ಪ್ರೀತಿನ ತೋರ್ಸಿದ್ರು ಕೂಡ ತುಂಬಾ ದೊಡ್ಡ ತ್ಯಾಗ ಯಾರ್ದಪ್ಪ ಅಂತ ನೋಡಿದ್ರೆ, ಯಾರ್ದಿದೆ? ತಂದೆಯಾದ ದೇವ್ರದ್ದು ಅಲ್ವಾ? ಮೊದಲು ತಂದೆಯಾದ ದೇವ್ರು, ಆಮೇಲೆ ಯೇಸು ಕ್ರಿಸ್ತ. ಯಾಕೆ ಗೊತ್ತಾ? ತಂದೆ ದೇವ್ರು ತುಂಬಾ ದೊಡ್ಡ ತ್ಯಾಗ. ಕ್ರಿಸ್ತನ ಪ್ರೀತಿ ಸರಿರೇ, ಜಗತ್ ಉತ್ಪತ್ತಿಗೆ ಮೊದಲೇ ತನ್ನ ಮಗ ಸಾಯ್ತಾರೆ ಅಂದ್ಬಿಟ್ಟು ಮನಸ್ಸಲ್ಲೇ ಇತ್ತು. ನಿಮ್ಗೆ ಗೊತ್ತಾ, ನಿಮ್ ಮಗು ಹುಟ್ಬೇಕಾದ್ರೆ ನಿಮ್ ಮಗು ಒಂದು 20ನೇ ವಯಸ್ಸಲ್ಲಿ ಸಾಯ್ತಾರೆ ಅಂತ ಇಟ್ಕೊಂಡ್ರೆ ಸಮಾಧಾನವಾಗಿರ್ತೀರಾ ನೀವು ಅಲ್ವಾ? ನನ್ ಮಗ 20ನೇ ವಯಸ್ಸಲ್ಲಿ ಈ ರೀತಿ ಸಾಯ್ತಾನೆ, ಇಷ್ಟು ಭಯಂಕರವಾಗಿ ಸಾಯ್ತಾನಂದ್ರೆ ನೀವು ಅವತ್ತಿಂದ ಮಗನ ಜೊತೆ ಸಂತೋಷವಾಗಿ ಬಿಡ್ತೀರಾ? ಅದ್ರ ಬಗ್ಗೆ ತಿಳ್ಕೊಂಡು ಎಷ್ಟು ಕಷ್ಟ ಇರುತ್ತೆ. ಜಗತ್ತು ಮೊದಲು ತನ್ನ ಮಗನು ಈ ರೀತಿ ಶಿಲುಬೆಯಲ್ಲಿ ಸಾಯ್ತಾನೆ ಅಂದ್ಬಿಟ್ಟು ಯಾರು ಗೊತ್ತಿತ್ತು? ತಂದೆ ದೇವ್ರಿಗೆ ಗೊತ್ತಿತ್ತು. ಆದ್ರೆ ಒಂದು ಸಮಯ ಬರೋರಿಗೆ ಯೇಸು ಕ್ರಿಸ್ತನಿಗೆ ಗೊತ್ತಿರ್ಲಿಲ್ಲ ಈ ರೀತಿ ನೀನು ತ್ಯಾಗವನ್ನು ಮಾಡ್ಬೇಕಂತ. ಅದಾದ ನಂತರ ನಾನು ಕೂಡ ತಂದೆ ಚಿತ್ತವನ್ನು ನೆರವೇರಿಸ್ತೀನಿ ಅಂತ ತ್ಯಾಗ ಮಾಡಕ್ ಸಿದ್ಧವಾಗಿರ್ತೀನಿ ಅಂದ್ಬಿಟ್ಟು ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು ಅಲ್ವಾ? ಅದರಿಂದ ನಮ್ ತಂದೆ ದೇವ್ರೇನ್ ಮಾಡಿದಾರೆ, ಆರಂಭದಿಂದಲೂ ತನ್ನ ಒಬ್ಬನೇ ಮಗನನ್ನ ಇಡೀ ಲೋಕಕ್ಕೆ ಕೊಡ್ಬೇಕಂತ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡ್ತಿದ್ರು, ಆ ನೋವನ್ನ ಅನುಭವಿಸ್ತಾ ಇದ್ರು ಅಂತ ನಾನು ಇಲ್ಲಿ ಹೇಳ್ತಿಲ್ಲ, ಆದ್ರೆ ತ್ಯಾಗದ ಹಿನ್ನೆಲೆನ ಹೇಳ್ತಾ ಇದ್ವಿ. ಯಾವ ರೀತಿ ಅಂದ್ರೆ, ದೇವ್ರಿಗೆ ಗೊತ್ತಿತ್ತು ಮಗ ಸತ್ರು ಕೂಡ ಮತ್ತೆ ಪುನರ್ತನವಾಗಿ ಬಂದೇ ಬರ್ತಾರ ಅಂದ್ಬಿಟ್ಟು. ಹಾಗನ್ಬಿಟ್ಟು ಮಗ ಸಾಯ್ಲಿ, ಕಷ್ಟಪಡೋದ್ರ ಜೊತೆಗೆ ದೇವ್ರು ಸಂತೋಷವಾಗಿ ಇರ್ತಿದ್ರಾ? ಲೋಕ ಕಷ್ಟಪಡ್ತಿರ್ಬೇಕಾದ್ರೆ ದೇವ್ರ ಅದ್ರ ಉಲ್ಲಾಸವಾಗಿರ್ತಿದ್ರಾ? ಮನುಷ್ಯರು ತಪ್ಪು ಮಾಡಿ ಪಾಪ ಮಾಡಿದಾಗ ದೇವ್ರಿಗೆ ಇತ್ತ ದೇವರಿಗೆ ಸಂತೋಷವಾಗಿ ಇರ್ಲಿಲ್ಲ. ಇಲ್ಲ. ವಾಕ್ಯದಲ್ಲಿ ನೋಡ್ಬೇಕಾರೆ ನೀವು ಆದಿಕಾಂಡ ಓದ್ಬೋದು. ಆದಿಕಾಂಡ 5ನೇ ಅಧ್ಯಾಯ ಓದ್ರಿ. 6ನೇ ಅಧ್ಯಾಯಕ್ಕೆ ಬನ್ನಿ. ಆದಿಕಾಂಡ 6ನೇ ಅಧ್ಯಾಯ. ಒಂದೇ ನಿಮಿಷ. 3ನೇ ವಾಕ್ಯ ಓದ್ರಿ. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದ್ರಿಂದ ಮರಿತಾರೆ, ಅವರ ಆಯುಷು 120 ವರ್ಷವಾಗಿರ್ಲಿ ಅಂದನು. 6ನೇ ವಾಕ್ಯ ಓದ್ರಿ. 6ನೇ ವಾಕ್ಯ. 6ನೇ ವಾಕ್ಯ ಬ್ರದರ್. ಯೆಹೋವನು ನೋಡಿ ತಾನು ಭೂಮಿ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು.
ಅಲ್ವರಾ? ಪಶ್ಚಾತ್ತಾಪ ಪಟ್ಟು ಹೃದಯದಲ್ಲಿ ನೊಂದ್ಕೊಂಡ್ರಂತೆ. ಯಾಕೆ ನೊಂದ್ಕೊಂಡಿರ್ಬೇಕು? ದೇವ್ರ ಜ್ಞಾನದಲ್ಲಿ ದೇವ್ರಿಗೆ ಮನುಷ್ಯನ ಗೊತ್ತಿಲ್ವಾ? ಮೊದ್ಲೇ ಗೊತ್ತಿಲ್ವಾ ನಾ ಈ ರೀತಿ ಮಾಡಿದ್ರೆ? ಮನುಷ್ಯನ ಹೃದಯದಲ್ಲಿ ತಪ್ಪು ಮನುಷ್ಯರನ್ನ ಉಂಟು ಆಲೋಚನೆ ಮಾಡ್ತಾ ಮಾಡೋದಕ್ಕೆ ಇದ್ದಾರೆ. ಪಶ್ಚಾತ್ತಾಪ ಪಟ್ರು brother. ಹಾ, ತಪ್ಪು ಮನುಷ್ಯನಲ್ಲಿ ಆಲೋಚನೆ ನಡ್ಕೊಂಡು. ಮನುಷ್ಯರಲ್ಲಿ ಬಂದಿದ್ದು ದೇವರಿಗೆ ಒಂದು ವಿಷಯ ಇದು ಕೂಡ. ತಪ್ಪು ಆಲೋಚನೆಯಿಂದ ಮನುಷ್ಯರು ಅನುಭವಿಸ್ಬೇಕಂತ ಕಷ್ಟಗಳಿದೆಯಲ್ಲ. ಅಯ್ಯೋ ಪಾಪ ಹೌದು. ನನ್ ಮಗಳು ಈ ದಾರಿನ ಆಯ್ಕೆ ಮಾಡಿದ್ರೆ ಇಷ್ಟೊಂದು ಕಷ್ಟ ಅನುಭವಿಸಕ್ ಹೋಗ್ತಾರಲ್ವಾ, ಆ ನೋವಿತ್ತು ಅವರಿಗೆ. ನಾನು ಸೃಷ್ಟಿ ಮಾಡಿದಂತ ಈ ಮನುಷ್ಯ ಜನಾಂಗ ನಾನು ಹೇಳಿದಂತ ದಾರಿನ ಬಿಟ್ಟು ಬೇರೆ ದಾರಿಲಿ ಹೋಗಿ ಮುಂದೆ ಎಷ್ಟೊಂದು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೋ ಇವರು, ಆ ನೋವಿತ್ತು ಅವ್ರಿಗೆ. ಕರೆಕ್ಟ್ ಅಲ್ವಾ? ಅಂದ್ರೆ ದೇವರು ಈ ಲೋಕ ಪಡುವಂತ ಕಷ್ಟಗಳಲ್ಲಿ ಸಂತೋಷವಾಗಿರ್ಲಿಲ್ಲ. ಆದ್ರಿಂದ ದೇವ್ರೇನ್ ಮಾಡಿದ್ರು? ತನ್ನ ಒಬ್ಬನೇ ಮಗನನ್ನ ಕೊಡ್ಬೇಕಂತ ವಿಷಯ ಆರಂಭದಲ್ಲೇ ದೇವ್ರಿಗೆ ಗೊತ್ತಿತ್ತು. ಎಲ್ಲ ವಿಷಯವನ್ನ ದೇವ್ರೇನ್ ಮಾಡಿದ್ರು? ಹೃದಯದಲ್ಲಿ ಇಟ್ಕೊಂಡಿದ್ರು. ಕರೆಕ್ಟ್ ಅಲ್ವಾ? ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ತ್ಯಾಗವನ್ನ ತಗೊಳ್ಬೇಕಾದ್ರೆ ಅದನ್ನೇ ಮುಂದಿನ ವಾಕ್ಯ ಹೇಳ್ತಾ ಇದ್ರು. ರೋಮಪುರದಲ್ಲಿ 5ನೇ ಅಧ್ಯಾಯ 9ನೇ ವಾಕ್ಯ ಹೋದ್ರಿ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕವೇ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ನೋಡಿದ್ರಾ? ಇಡೀ ಲೋಕ ಏನಾಗಿದೆ? ದೇವರ ಕೋಪಕ್ಕೆ ಗುರಿಯಾಗಿದೆ. ಅದನ್ನ ನಾವೆಲ್ಲ ಏನಾಗಿದ್ದೀವಿ ಅಂದ್ರೆ ಪಾಪಿಗಳಾಗಿದ್ದೀವಿ. ಪಾಪಿಗಳಾಗಿರ್ಬೇಕಾದ್ರೆ ದೇವ್ರು ನಮ್ಮನ್ನ ಕೋಪದಲ್ಲಿ ನೋಡ್ತಾ ಇದ್ರೆ, ಆದ್ರೆ ದೇವರೇ ಯೋಚನೆ ಮಾಡ್ತಾ ಇದ್ರೆ, ನನ್ನ ಮಕ್ಕಳನ್ನ ನಾನು ಕೋಪದಿಂದ ನೋಡದೇ ಇರಕ್ಕೆ, ಪ್ರೀತಿಯಿಂದ ನೋಡಕ್ಕೆ ಏನಪ್ಪಾ ದಾರಿ ಇದೆ? ಈ ಕೋಪದ ದೃಷ್ಟಿ ಅವ್ರ ಮೇಲೆ ಹಾಕದೆ ಅವ್ರ ಮೇಲೆ ಪ್ರೀತಿ ಅನುಕಂಪ ಎನ್ನುವಂತ ದೃಷ್ಟಿಯನ್ನು ನೋಡಕ್ಕೆ ಏನಪ್ಪಾ ದಾರಿ ಇದೆ ಅಂದ್ರೆ, ಅದಕ್ಕೆ ಒಂದೇ ಒಂದು ದಾರಿ, ನನ್ನ ಮಗನನ್ನ ಸ್ಯಾಕ್ರಿಫೈಸ್ ಕೊಟ್ಟು ಆ ಮಗನ ಮೂಲಕ ಸುರಿಸಲ್ಪಟ್ಟಂತ ರಕ್ತ ಯಾವಾಗ್ಲೂ ನನ್ನ ಮುಂದೆ ಇದ್ದಾಗ, ಅವ್ರಿಗೋಸ್ಕರ ಮಾತಾಡ್ತಾ ಇರುವಂತ ರಕ್ತವಾಗಿದ್ದಾಗ, ಆ ರಕ್ತ ಇರುವಂತ ವಿಶ್ವನ ನೋಡಿದಾಗ, ಅವ್ರ ಮೇಲೆ ಕೋಪ ಬಂದಾಗ, ರಕ್ತ ಮುಂದೆ ಬಂದಾಗ, ನನ್ನ ಮಗನು ಮಾಡಿದಂತ ತ್ಯಾಗವನ್ನ ನೆನೆದು ಅವ್ರ ಮೇಲೆ ಇರುವಂತ ಕೋಪವನ್ನ ತೆಗೆದಾಕ್ಬೇಕು. ಕರೆಕ್ಟಾ? ನೋಡಿ, ನಮ್ಮ ಮೇಲೆ ಇರುವಂತ ಪ್ರೀತಿ ಇದೆ, ಆದ್ರೆ ನೀತಿ ಏನ್ ಮಾಡ್ಬೇಕು? ಕೋಪ ಪಡ್ಲೇಬೇಕು. ಅದೇ ನೀತಿ ಹೇಳ್ತಾರೆ ನೋಡು. ದುಷ್ಟತನ ಮಾಡ್ಬೇಕಾದ್ರೆ ತಂದೆ ದೇವ್ರು ಕೋಪ ಪಡ್ಲೇಬೇಕು, ಅದು ನೀತಿ ಮಾತಾಡುತ್ತೆ. ಆದ್ರೆ ಪ್ರೀತಿ ಈ ಕೋಪವನ್ನ ಅವ್ರ ಮೇಲೆ ತೋರ್ಸೋ ಬದಲು ಬೇರೆಯವ್ರ ಮೇಲೆ ತೋರ್ಸು, ಅವ್ರ ಮೇಲೆ ದಯೆ ತೋರ್ಸು. ಆ ರೀತಿ ತೋರ್ಸೋಂತ ವ್ಯಕ್ತಿ ಯಾರಪ್ಪ ಇದಾರೆ? ಆ ರೀತಿ ತೋರ್ಸಕ್ಕೆ ಯಾರು ಸಿದ್ಧರಾಗಿದ್ದಾರೆ? ಅವರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ದೇವರು ಇಡೀ ಮನುಷ್ಯ ಮೇಲೆ ಅಂತ ಕೋಪ ಪಾಪವನ್ನ ತೆಗೆದು ಅವ್ರ ಮೇಲೆ ಏನ್ ಮಾಡಿದ್ರು? ಹಾಕಿದ್ರು. ಅವ್ರು ಸುರಿಸಲ್ಪಟ್ಟಂತ ರಕ್ತ ಇದೆಯಲ್ಲ, ತ್ಯಾಗ, ಆ ತ್ಯಾಗದಿಂದ ತೊಳೆಯಲ್ಪಟ್ಟವರಾಗಿ ನಾವು ಬರ್ಬೇಕಾದ್ರೆ, ಆ ರಕ್ತದ ಹಿಂದೆ ನಾವು ನಿಂತ್ಕೊಬೇಕಾದ್ರೆ, ನಾವು ಪಾಪಿಗಳಾಗಿದ್ದಾಗ ದೇವ್ರೇನ್ ಮಾಡಿಲ್ಲ? ದೇವರ ಮುಂದೆ ದೇವರ ಕೋಪದ ಮುಖವನ್ನ ನೋಡ್ತಾ ಇಲ್ಲ, ಬದಲಾಗಿ ದೇವರ ಪ್ರೀತಿಯ ಮುಖವನ್ನ ನೋಡ್ತಾ ಇದೀವಿ. ಏನಕ್ಕಪ್ಪ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ರೆ, ತಂದೆ ನಾನು ಅವ್ರಿಗೋಸ್ಕರ ಪ್ರಾಣ ಕೊಟ್ಟಿದ್ದೀನಿ, ನನ್ನ ರಕ್ತವನ್ನ ನೋಡ್ರಿ, ಅವ್ರನ್ನ ಕ್ಷಮಿಸ್ರಿ, ಅವ್ರ ಮೇಲೆ ದಯೆ ಇರ್ರಿ ಅಂತ ಮಗನು ಮಾಡಿದಂತ ತ್ಯಾಗವನ್ನು ನೆನೆಸ್ಕೊಂಡಾಗ ತಂದೆ ಏನಾಗ್ಬಿಡ್ತಾರೆ? ಅವರ ಕೋಪ ಎಲ್ಲ ಇಳಿದೋಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಆದ್ರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ಈ ರೀತಿ ಬರ್ಬೇಕು ಅನ್ನೋದು ಪ್ಲಾನ್, ಯಾರ ಪ್ಲಾನ್? ಇದೆಲ್ಲ ತಂದೆಯ ದೇವ್ರ ಪ್ಲಾನು. ಮೊದಲೇ ಪ್ಲಾನ್ ಮಾಡಿದ್ರು, ನನ್ನ ಮಕ್ಕಳು ಈ ನೀತಿವಂತರಾಗ್ಬೇಕು ಅಲ್ವಾ? ಅದಕ್ಕೆ ಹೇಳ್ತಾ ಇದ್ರೆ, ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ? ಖಂಡಿತ ಏನಾಗ್ತೀವಿ? ತಂದೆಯ ದೇವರು ತನ್ನ ಮಗನೇ ಕೊಟ್ಟು ನಮ್ಮ ರಕ್ತವನ್ನ, ತನ್ನ ಮಗನ ರಕ್ತದಿಂದ ನಮ್ಮನ್ನು ವಿಮೋಚನೆ ಮಾಡಿರ್ಬೇಕಾದ್ರೆ, ಆ ರಕ್ತ ನಮ್ಗೋಸ್ಕರ ಏನ್ ಮಾಡುತ್ತೆ? ದೇವರ ಮುಂದೆ ಮಾತಾಡುತ್ತೆ. ದೇವ್ರು ನಮ್ಮ ಮೇಲೆ ಕೋಪ ಇದ್ರು, ಆ ರಕ್ತದ ಮುಂದೆ ಕ್ರಿಸ್ತನ ತ್ಯಾಗವನ್ನು ನೆನೆಸ್ಕೊಂಡಾಗ, ಆ ತ್ಯಾಗಕ್ಕೆ ಬೆಲೆ ಕೊಟ್ಟು ನಮ್ಮ ನಮ್ಮ ಮೇಲೆ ಇರುವಂತ ಕೋಪನ ಏನ್ ಮಾಡ್ತಾರೆ? ದೇವರಿಗೆ ಬಿಟ್ಬಿಡ್ತಾರೆ. ಖಂಡಿತ ತಪ್ಸ್ಕೊಬಹುದು. ಇಲ್ಲದಿದ್ರೆ ತಪ್ಸ್ಕೊಳಕ್ಕೆ ಆಗಲ್ಲ. ಇಲ್ಲದಿದ್ರೆ ದೇವರ ಕೋಪದ ಮುಂದೆ ತಪ್ಸ್ಕೊಳಕ್ ಆಗುತ್ತಾ? ಕ್ರಿಸ್ತನ ಪ್ರೀತಿಯ ಸರಸರಿದೆ, ತಪ್ಸ್ಕೊಂತ ಲೋಕ? ನೋಡ್ರಿ, ಕ್ರಿಸ್ತನ ಪ್ರೀತಿಯ ಸರ ಕೆಲವೊಂದು ಘಟನೆಗಳನ್ನ ನೋಡ್ತೀವಿ ನಾವು. ಹೇಗಿದೆ ಅಂದ್ರೆ, ಜನರು ಸಾಯುವಂತ ಮರಣದ ಬಗ್ಗೆ ನೋಡ್ತೀವಿ ನಾವು. ಲೋಕದಲ್ಲಿ ಬರುವಂತ ನ್ಯೂಸ್ ಬಗ್ಗೆ ಕೇಳ್ತೀವಿ. ಎಷ್ಟು ಭಯಂಕರವಾಗಿ ಸಾಯ್ತಾರೆ ಜನರು ಅಂದ್ರೆ, ಅಷ್ಟು ಭಯಂಕರವಾಗಿ ಅಲ್ವಾ? ಯಾಕೆಂದ್ರೆ ಆದಾಮನ ಮೇಲೆ ಇಟ್ಟಂತ ನೀತಿ ದೇವರು ಇಲ್ಲಿವರೆಗೂ ತೆಗ್ದಾಕಿ ಹಂಗೆ ಬಿಟ್ಟಿದ್ದಾರೆ. ಅದು ಹೆಂಗ್ ಬೇಕಾದ್ರೆ ಸಾಯ್ಲಿ. ಯೋಚನೆ ಮಾಡ್ರಿ, ಮೊನ್ನೆ ಯಾವ್ದೋ ಒಂದು ಬಸ್ಸಲ್ಲಿ ಬೆಂಕಿ ಹಚ್ಕೊಂಡು ಚಿಕ್ಕ ಮಕ್ಳು ಸತ್ತಿದಾರಪ್ಪ. ಅಲ್ಲ, ಅವರೆಲ್ಲ ಸಾಯ್ಬೇಕಾದ್ರೆ ಆ ಒಂದು ನಮ್ಮ ಒಂದು ಕನಿಕರ, ನಮ್ಮ ಹೃದಯ ಹೇಗಿರುತ್ತೆ? ಒಂದು ಮಕ್ಕಳಾಗ್ಲಿ, ಅವ್ರು ಎಷ್ಟು ಕಿರ್ಚಾಡಿರ್ಬೋದು, ಎಷ್ಟು ನೋವು ಕಷ್ಟಪಟ್ಟಿರ್ಬೋದು. ದೇವ್ರಿಗೆ ಕರುಣೆನೇ ದಯೆನೇ ಇಲ್ವಾ? ಇಲ್ಲ. ದೇವರಿಗೆ ದೇವ್ರ ನೀತಿ ಅದು ಕೋಪವನ್ನ ಇಡೀ ಲೋಕದ ಮೇಲೆ ಸುರಿಸ್ತಾ ಇದೆ. ಆದ್ರೆ ಆ ಕೋಪ ಏನ್ ಮಾಡುತ್ತೆ? ನಿರಂತರವಲ್ಲ, ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಚೆಲ್ಲಲ್ಪಟ್ಟಿದೆ.
ಇಡೀ ಲೋಕಕ್ಕೆ ಅದು 1000 ವರ್ಷ ಆಳ್ವಿಕೆಯಲ್ಲಾದ್ರೆ ದೇವರ ಮಕ್ಕಳಾದ ನಮಗೆ ಹೆಂಗಿದೆ ಆ ಕೋಪ? ಈಗ್ಲೇ ಇದೆ, ಈಗ್ಲೇ ಅನ್ವಯವಾಗುತ್ತೆ. ಹೇಗೆ? ನಾವು ಆತನ ರಕ್ತದಿಂದ, ಅದನ್ನೇ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ, ಈ ಸಮಾಧಾನವನ್ನು ಹುಡುಕಿದ್ರಿಂದ ಕರ್ತನಾದ ಯೇಸು ಕ್ರಿಸ್ತನ ತ್ಯಾಗ ನಮ್ಗೆ ನಮ್ಮ ಮೈಂಡ್ ಬಂದ್ಮೇಲೆ, ನಮ್ಮ ಹೃದಯದ ಮುಂದೆ ಬಂದ್ಮೇಲೆ, ನಮ್ಮ ತಿಳುವಳಿಕೆಗೆ ಬಂದ ಮೇಲೆ ನಾವು ಅದನ್ನ ಅಕ್ಸೆಪ್ಟ್ ಮಾಡಿದ್ವಿ. ಏನಂತ ಅಕ್ಸೆಪ್ಟ್ ಮಾಡಿದ್ವಿ? ಹೌದು, ಭೂಮಿಯಲ್ಲಿ ಯಾವ್ದ್ರಿಂದಲೂ ನನ್ನ ಪಾಪವನ್ನ ನಿವೃತ್ತಿ ಮಾಡಕ್ಕಾಗಲ್ಲ, ದೇವರಿಟ್ಟಿರುವಂತ ಈ ಸಿದ್ಧಾಂತದ ಮೂಲಕ ಮಾತ್ರ ನನ್ನ ಪಾಪನ ನಿವೃತ್ತಿ ಮಾಡಕ್ಕಾಗುತ್ತೆ. ಏನಪ್ಪಾ ಸಿದ್ಧಾಂತ ಅಂದ್ರೆ, ದೇವರು ಕೊಟ್ಟಿರುವಂತ ತನ್ನ ಒಬ್ಬನೇ ಮಗನ ರಕ್ತದಿಂದ ಮಾತ್ರ ನಾವು ನೀತಿವಂತರಾಗಕ್ಕಾಗುತ್ತೆ ಅಂತ ನಂಬಿಕೆ ಇಟ್ವಿ ನೋಡಿ. ಆ ನಂಬಿಕೆ ನಮ್ಮನ್ನ ಏನ್ ಮಾಡ್ತು? ನೀತಿವಂತರಾಗಿ ಮಾಡ್ತು. ನೀತಿವಂತರಾಗಿ ಮಾಡ್ತು ಅನ್ನೋ ವಿಷಯವನ್ನ ಇಲ್ಲಿ ನೋಡ್ತಾವ ಅಲ್ವಾ? ಹಾಗಿರೋದ್ರಿಂದ ನಾವು ಖಂಡಿತವಾಗ್ಲೂ ನಮ್ಗೆ ಏನಿಲ್ಲ, ದೇವ್ರು ನಮ್ಮನ್ನ ಕೋಪದಿಂದ ನೋಡ್ತಾರಾ? ದೇವ್ರು ನಮ್ಮನ್ನ ಕೋಪದಿಂದ ನೋಡ್ತಾರಾ? ಇಲ್ಲ ಇಲ್ಲ ನೋಡಲ್ಲ. ಸರಸ್ವರಿರೇ, ಇಲ್ಲ. ಆ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ತಂದೆಯಾದ ದೇವರ ಮುಖ ನಮ್ಮನ್ನ ನೋಡ್ಬೇಕಾದ್ರೆ ನಗುತ್ತಾ ನಮ್ಮನ್ನ ನೋಡ್ತಾ ಇದೆಯಾ ಅಂದ್ರೆ ನಾವು ಮಾಡಿದಂತ ಒಳ್ಳೆ ಕೆಲಸದಿಂದ ಅಲ್ಲ, ಬದಲಾಗಿ ನಮ್ಮ ಮೇಲಿರುವಂತ ಕ್ರಿಸ್ತನ ರಕ್ತದಗೋಸ್ಕರ. ಅದನ್ನ ಮನಸ್ಸಿಟ್ಕೊಳ್ಳಿ. ಅಪ್ಪ ನನ್ನ ನೋಡ್ತಾ ಇರ್ಬೇಕಾದ್ರೆ ನಗ್ತಾ ನೋಡ್ತಾ ಇದ್ರೆ, ಇನ್ನು ಕೂಡ ಕೃಪೆ ಕೊಡ್ತಾ ಇದಾರೆ, ಇನ್ನು ಕೂಡ ದಯೆ ಕೊಡ್ತಾ ಇದಾರೆ, ಇನ್ನೂ ಕೂಡ ನಾನು ಮಾಡ್ತಿರೋಂತ ಪಾಪಕ್ಕೆ ನಾ ಕ್ಷಮಿಸ್ತಾ ಇದ್ರಂದ್ರೆ ನಾನು ತುಂಬಾ ಒಳ್ಳೆಯವನಂತ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತನ ಸುರಿಸಿದಂತ ರಕ್ತ ನನ್ನ ಮೇಲೆ ಇದೆ. ಆ ರಕ್ತವನ್ನ ನಂಬಿ ನಾನು ಬದಿದ್ದೀನಿ. ಆ ರಕ್ತ ನನ್ನ ನೀತಿವಂತರಾಗಿಸುತ್ತೆ ಅಂತ ನಂಬಿಕೆಯಿಂದ ನಾನು ಇದ್ದೀನಿ. ಆ ನಂಬಿಕೆಯಿಂದ ದೇವರು ನಮ್ಮ ಮೇಲೆ ಕೋಪವನ್ನ ತೋರಿಸ್ತಾ ಇಲ್ಲ. ಬದಲಾಗಿ ನಾವು ತಿಳ್ಕೊಬಾರ್ದು, ಲೋಕದವರಿಗಿಂತ ನಾವು ತುಂಬಾ ಶ್ರೇಷ್ಠರು, ತುಂಬಾ ಒಳ್ಳೆ ವ್ಯಕ್ತಿಗಳು, ದೇವ್ರು ನಮ್ಮನ್ನ ಕೋಪವಾಗಿ ನೋಡೋದೇ ಇಲ್ಲ ಅಂತ ಯಾವಾಗಲೂ ತಿಳ್ಕೊಳ್ಳಾಗಿಲ್ಲ. ಕರೆಕ್ಟ್ ಅಲ್ವಾ? ಯಾವ ಒಂದು ಲೋಕದ ಮೇಲೆ ಕೋಪ ಇದೆಯೋ ಅದೇ ನೀತಿಯ ಪ್ರಕಾರ ನೋಡ್ಬೇಕು ನಮ್ಮ ಮೇಲೇನು ಕೋಪ ಇದೆ. ಆದ್ರೆ ಆ ನೀತಿನ ತೋರ್ಸೋ ಬದಲು ಆ ಪ್ರೀತಿನ ತೋರ್ಸಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ತ್ಯಾಗ ನಮಗಾಗಿ ದೇವರ ಮುಂದೆ ಮಾತಾಡ್ತಾ ಇರುವುದು ಅಲ್ವಾ? ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ನೋಡ್ರಿ, ಈ ಕೋಪ ಅಂತ ತಗೊಂಡಾಗ ನಾವು ಈ ಕೋಪದಿಂದ ನಾವು ತಪ್ಪಿಸ್ಕೊಂಡಿದೀವಿ ಅಂತ ಹೇಳಿದ ತಕ್ಷಣ ನಿರಂತರವಾಗಿ ನಮ್ಮ ಮೇಲೆ ಕೋಪ ಇರಲ್ಲ ಅಂತ ಅಲ್ಲ, ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ಸಿಕ್ಕಿರುವಂತ ಕೃಪೆ ಎಲ್ಲಿವರೆಗೂ ನಮಗ್ ಮಾತಾಡುತ್ತೋ ಅಲ್ಲಿವರೆಗೂ ಕೋಪ ಇರಲ್ಲ. ಆದ್ರೆ ನಾವು ನೀತಿವಂತರಾಗೋದಕ್ಕೆ ಬಂದು ಕ್ರಿಸ್ತನ ರಕ್ತದಿಂದ ಸಿಕ್ಕಿರುವಂತ ಕೃಪೆನೂ ಸಿಕ್ಕಿ ನೀತಿವಂತರಾಗ ಬದಲಾಗಿ ಅನೀತಿ ಕೃತ್ಯಗಳನ್ನೇ ನಿರಂತರವಾಗಿ ಮಾಡ್ತಾ 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 ಬಂದಿದ್ದೆ ಆದ್ರೆ ದೇವರ ಕೋಪ ನಮ್ಗೆ ತೋರಿಸ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಲೋಕಕ್ಕೂ ಕೂಡ ಆತರ ಕೋಪ ತೋರ್ಸಲ್ಲ. ಕರೆಕ್ಟಾ? ಲೋಕ ಇಂತಹ ಕೋಪ ಯಾವಾಗ ನೋಡುತ್ತೋ ಗೊತ್ತಾ? ನಾವೇನಾದ್ರೂ ಪಾಪ ಮಾಡಿ ದೇವರ ವಿರುದ್ಧ ತಪ್ಪು ಮಾಡಿದ್ರೆ ದೇವರ ಕೋಪಕ್ಕೆ ಗುರಿ ಆಗ್ತೀವಿ ನಾವು. ಆ ಕೋಪ ಎಷ್ಟು ಮಟ್ಟಿಗೆ ಇರುತ್ತಂದ್ರೆ ಅದಕ್ಕೆ ಆ ಕೋಪಕ್ಕೆ ಹೆಸರು ಏನಂತಾರೆ ಗೊತ್ತಾ? ಇದೇನ್ ಹೆಸರು ಹೇಳ್ತಾರಲ್ಲಿ? ನಮ್ಗೆ ಆ ಕೋಪದಿಂದ ನಮ್ಗೆ ಬರೋಂತ ಶಿಕ್ಷೆಗೆ ಏನ್ ಹೆಸರು ಹೇಳ್ತಾರೆ ಇಲ್ಲಿ? ಮರಣ ಸೆಕೆಂಡ್ ಡೆತ್. ಸೆಕೆಂಡ್ ಡೆತ್. ಏನ್ ಗೊತ್ತಾ ಅರ್ಥ? ನೀನ್ ಇರ್ಲೇ ಬೇಡ, ಸರ್ವನಾಶ ಆಗು. ನಿನ್ನಂತ ಒಂದ್ ವ್ಯಕ್ತಿ ಇರ್ಲೇಬಾರ್ದು. ನೀನ್ ನಮ್ ತಂದೆ ತಾಯಿ ಬೈತಾರೆ ಅಲ್ವಾ, ಯಾಕಿದೆಯಾ ಸುಮ್ನೆ ವೇಸ್ಟ್ ಅನ್ಬಿಟ್ಟು, ಅದು ಬೇರೆ ತರ. ಆದ್ರೆ ದೇವರೇ ನನ್ಗೆ ಅನ್ಬಿಟ್ರೆ ಹಂಗೆ ನೀನ್ ಇರೋದೇ ವೇಸ್ಟ್ ಅಂತ ಹೇಳ್ಬಿಟ್ರೆ ಅದಕ್ಕಿಂತ ಒಂದು ವರ್ಸ್ಟ್ ಸಿಚುವೇಶನ್ ನಮ್ಗೆ ಏನಾದ್ರು ಬೇಕಾ? ಇಡೀ ಲೋಕ ಈ ಕೋಪವನ್ನು ನೋಡೋದು 1000 ವರ್ಷ ಆಳ್ವಿಕೆ ಅಂತ್ಯದಲ್ಲಿ. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಈಗ್ಲೇ ನೋಡುವಂತ ಒಂದು ತುಂಬಾ ಭಯಂಕರವಾದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಆದ್ರಿಂದ ಆ ರಕ್ತದಿಂದ ನಾವು ನೀತಿವಂತರಾಗಿರ್ಬೇಕಾದ್ರೆ, ಆ ಕೋಪದಿಂದ ತಪ್ಪಿಸಿಕೊಳ್ಳಲ್ಪಟ್ಟು ನಾವು ನೀತಿಯ ಕಾರ್ಯಗಳನ್ನ ಮಾಡೋದನ್ನ ಏನ್ ಮಾಡ್ಬೇಕು? ನಾವು ಪ್ರತಿ ದಿನ ಮುಂದುವರೆದು ಮತ್ತೆ ಯಾವಾಗ್ಲೂ ತಂದೆ ದೇವರು ನನ್ನ ಕೋಪವಾದ ದೃಷ್ಟಿಯಲ್ಲಿ ನೋಡ್ಲೇಬಾರ್ದು ಅನ್ನುವಂತ ಭಾವನೆ ನಮ್ಮೆಲ್ರಿಗೂ ಇರ್ಬೇಕು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದಕ್ಕೆ ನೋಡ್ಬೇಕಾರೆ ದೇವರು ನಮ್ಮನ್ನ ತನ್ನ ಒಬ್ಬನೇ ಮಗನ್ನ ಕೊಟ್ಟು ನಮ್ಮನ್ನ ಬಿಡುಗಡೆ ಮಾಡಿರ್ಬೇಕಾದ್ರೆ ದೇವ್ರು ನಮ್ಮನ್ನ ಪಾಪಗಳಿಂದ ಬಿಡಿಸಲ್ವಾ? ಈ ಬಲಹೀನತೆ ಬಿಡಿಸಲ್ವಾ? ಬಲಹೀನತೆ ನಮ್ಮನ್ನ ಕಾಪಾಡಲ್ವಾ? ಅಂದ್ರೆ ಖಂಡಿತವಾಗ್ಲೂ ಕಾಪಾಡ್ತಾರೆ. ಎಲ್ಲಿಯವರೆಗೆ ಅಂದ್ರೆ ಯಾವ್ದ್ರ ಮೇರೆಗೆ ಕಾಪಾಡ್ತಾರೆ ಅಂದ್ರೆ ನಾವು ಕ್ರಿಸ್ತನ ಮೇಲೆ ಇಟ್ಟಿರುವಂತ ಪ್ರೀತಿಯ ಮೇರೆಗೆ ಅದು ಕಾಪಾಡ್ತಾರೆ ಅಷ್ಟೇ. ಆ ಒಂದು ಪ್ರೀತಿನ ಅರ್ಥ ಮಾಡ್ಕೊಂಡ ಮೇಲೆಗೆ ನಾವೆಷ್ಟು ದೇವ್ರಿಗೆ ನಾವು ಏನ್ ಮಾಡ್ತೀವೋ, ಅವ್ರಿಗೆ ಸಪೋರ್ಟ್ ಮಾಡ್ತೀವೋ, ಅವ್ರಿಗೆ ಅವ್ರು ನಮ್ಮನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನಾವು ಒಪ್ಪಿಸ್ಕೊಡ್ತೀವೋ, ಅಷ್ಟು ಮಟ್ಟಿಗೆ ಏನ್ ಮಾಡ್ತಾರೆ ದೇವ್ರು ಖಂಡಿತವಾಗ್ಲೂ ನಮ್ಮನ್ನ ಏನ್ ಮಾಡ್ತಾರೆ?
ಕಾಯ್ದು ಕಾಪಾಡ್ತಾರೆ. ಅದೇ ನಾವು ಅಂತ ಕೆಲಸಗಳು ಮಾಡದೇ ಇದ್ದಾಗ ಅದರ ಒಂದು ಪರಿಸ್ಥಿತಿ ತುಂಬಾ ತುಂಬಾ ಕ್ರೂರವಾಗಿರುತ್ತೆ. ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರಿಯ ಸಹೋದರರೇ, ಇದಕ್ಕಿಂತ ಒಂದು ಮೋಸವಾದಂತ ಒಂದು ವಿಷಯ ಇಲ್ವೇ ಇಲ್ಲ ಅಲ್ವಾ? ಅದ್ರಿಂದ ಅದಕ್ಕೆ ಇಲ್ಲಿ ವಾಕ್ಯ ಏನ್ ಹೇಳ್ತಿದ್ರೆ ರೋಮಪುರ 5ನೇ ಅಧ್ಯಾಯ 10ನೇ ವಾಕ್ಯ ಓದ್ಬಿಡ್ರಿ. ಓದ್ಲಾ ಬ್ರದರ್? ಓದಿ ಓದಿ ಓದಿ. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ನೋಡಿದ್ರಾ? ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ, ಇದನ್ನ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಶುರು ಮಾಡ್ತಾರೆ. ಕ್ಲಿಯರ್ ಆಗಿ ಅರ್ಥ ಮಾಡಿ, ಇನ್ನೂ ಸ್ವಲ್ಪ ಬೇರೆ ವಿಧಾನದಲ್ಲಿ ಅರ್ಥ ಮಾಡ್ತೀನಿ. ನೋಡ್ರಿ, ನೀವು ದೇವರಿಗೆ ವೈರಿಗಳಾಗಿದ್ರಿ, ಆದ್ರೆ ಆತನ ಮಗನ ಮೂಲಕ ನಮ್ಮನ್ನ ಏನ್ ಮಾಡಿದ್ರಂತೆ? ಮಿತ್ರಗಳ ಮಾಡ್ಕೊಂಡ್ಬಿಟ್ಟು ಸಮಾಧಾನ ಮಾಡ್ಕೊಂಡ್ಬಿಟ್ಟು ಅಲ್ವಾ? ಆ ಸಮಾಧಾನ ಸಿಕ್ತು. ನೋಡಿದ್ರ, ನಾನು ಹೇಳಿದ ಆಗ್ಲೇ ನಿಮ್ಗೊಂದು ವಿಷಯ ಅಲ್ದೆ, ಸಮಾಧಾನ ಹುಡುಕ್ತಾರೆ, ನಮ್ಗೆ ಏನಾಯ್ತು? ಈಗ ಸಮಾಧಾನ ಸಿಕ್ಬಿಡ್ತು. ದೇವ್ರು ತುಂಬಾ ಸಂತೋಷ ಪಡ್ತಾರೆ, ನನ್ನ ಮಕ್ಳಿಗೆ ಸಿಕ್ಕಿರೋಂಥ ಸಮಾಧಾನದಲ್ಲಿ ಅವ್ರು ಎಷ್ಟು ಸಂತೋಷವಾಗಿದ್ದಾರೆ ಅಂದ್ಬಿಟ್ಟು. ಈಗ ಆ ಸಮಾಧಾನವನ್ನ ಕಾಪಾಡ್ಕೊಂಡು ಆ ಸಮಾಧಾನ ಬಂದ್ಮೇಲೆ ನಿಜವಾದ ದೇವ್ರ ಮಕ್ಕಳಿಗೆ ಏನ್ ಅನ್ಸುತ್ತೆ? ಏನ್ ಮೈಂಡಲ್ಲಿ ಬರುತ್ತೆ ಗೊತ್ತಾ? ಇಷ್ಟೇ. ಫಾರ್ ಎಕ್ಸಾಂಪಲ್, ಯಾವತ್ತಾದ್ರೂ ನೀವು ತುಂಬಾ ಒಂದು ಒಳ್ಳೆ ಒಂದು ಫ್ರೂಟ್ ನ ಏನೋ ತಿಂದಿರ ಅಂತ ಇಟ್ಕೊಳ್ಳಿ, ಆ ಟೇಸ್ಟ್ ಒಂದು ಒಳ್ಳೆ ಕ್ವಾಲಿಟಿ ಆಗಿರುವಂತ ಫ್ರೂಟ್ ಹಣ್ಣನ್ನ ಏನೋ ತಿಂದಿದ್ರೆ ಆ ಟೇಸ್ಟ್ ನೀವು ನೋಡಿರ್ತೀರ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಫಾರ್ ಎಕ್ಸಾಂಪಲ್ ಒಂದು ಆಪಲ್ ನ ತಗೊಳ್ಳೋಣ, ಒಳ್ಳೆ ಕ್ವಾಲಿಟಿ ಹೈ ಕ್ವಾಲಿಟಿ ಆಪಲ್ ನ ತಗೊಂಡಿರ್ತೀರ, ಅದನ್ನ ತಿಂದಿರ್ತೀರಾ, ಟೇಸ್ಟ್ ನೋಡಿರ್ತೀರ. ನೀವು ರುಚಿ ನೋಡಿದ್ಮೇಲೆ ನೀವು ಯಾವುದೇ ಆಪಲ್ ತಿಂದ್ರು ನೀವು ಈಸಿಯಾಗಿ ಏನ್ ಮಾಡ್ತೀರಾ? ಇದು ಒಳ್ಳೆ ಆಪಲ್, ಇದು ಕೆಟ್ಟ ಆಪಲ್ ಅಂತ ಏನ್ ಮಾಡ್ತೀರಾ? ಇದು ಕ್ವಾಲಿಟಿ ಕಡಿಮೆನಾ ಜಾಸ್ತಿನ ಅಂತ ಏನ್ ಮಾಡ್ತೀರಾ? ಕಂಡಿಡಿದು ಬಿಡ್ತೀರಾ. ಕರೆಕ್ಟಾ? ಯಾಕಂದ್ರೆ ಏನಾಗಿದೆ, ಹೈ ಕ್ವಾಲಿಟಿ ಆಪಲ್ ಟೇಸ್ಟ್ ಗೊತ್ತಿದೆ. ಯಾವುದೇ ವಸ್ತು ತಗೊಳ್ಳಿ, ಯಾವುದೇ ಒಂದು ಬಿರಿಯಾನಿ ತಗೊಳ್ಳಿ, ಯಾವ್ದು ತಗೊಳ್ಳಿ, ನೀವ್ ಹೇಳ್ಬಿಡ್ತೀರಾ ಏನೇ ಇದ್ರು ಆ ಆಪಲ್ ತರ ಇದಿಲ್ಲಪ್ಪ, ಏನೇ ಇದ್ರು ಆ ಅಡಿಗೆ ತರ ಇದಿಲ್ಲ, ಏನೇ ಇದ್ರು ಆ ಬಿರಿಯಾನಿ ತರ ಆ ಟೇಸ್ಟ್ ಅದು ತುಂಬಾ ಸ್ಪೆಷಲ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ಸರಿ ದೇವರ ಸಮಾಧಾನವನ್ನ ಅರ್ಥ ಮಾಡ್ಕೊಂಡಂತ ದೇವ್ರ ಮಕ್ಕಳು ಆ ಸಮಾಧಾನವನ್ನ ಬಿಡಲ್ಲ. ಯಾವುದೇ ವಿಷಯ ಬಂದ್ರು ಆ ಸಮಾಧಾನಕ್ಕೆ ಸರಿಸಾಟಿ ಯಾವುದಿಲ್ಲ ಅಂತ ಅರ್ಥ ಮಾಡ್ಕೊಳ್ತಾರ ಅವ್ರು. ಕರೆಕ್ಟಾ? ಆ ಸಮಾಧಾನವನ್ನ ಇಟ್ಕೊಂಡು ಏನಾಗ್ತಾರಂದ್ರೆ, ಈ ಸಮಾಧಾನ ನಮ್ಗೆ ಸೈನ್ ಆಗಿರುತ್ತೆ, ಗುರುತಾಗಿರುತ್ತೆ. ಏನ್ ಗುರುತಾಗಿರುತ್ತೆ? ಎಲ್ಲೆಲ್ಲ ನಾನು ಸಮಾಧಾನ ಕಲ್ಕೊಳ್ತಾ ಇದೀನೋ ಅಲ್ಲೆಲ್ಲ ದೇವರಿಂದ ದೂರ ಹೋಗ್ತಾ ಇದ್ದೀನಿ, ಎಲ್ಲೆಲ್ಲ ಸಮಾಧಾನವಾಗಿರ್ತೀನೋ ದೇವರ ಹತ್ರವಾಗಿದ್ದೀನಿ. ಹಾಗಿರ್ಬೇಕಾದ್ರೆ ಸಮಾಧಾನ ಕಾಪಾಡ್ಕೊಳ್ಳೋದ್ ಮೂಲಕ ದೇವರ ಹತ್ರವಾಗಿದ್ದು ಕ್ರಿಸ್ತನ ಮಗನಿಗಿರುವಂತ ಜೀವ, ಅಮರತ್ವವುಳ್ಳಂತ ಜೀವ, ಆ ರಕ್ಷಣೆನ ಏನ್ ಮಾಡ್ಕೊಬೇಕು? ನಾವು ಹೊಂದ್ಕೊಳಕ್ಕೆ ಇನ್ನು ಕೂಡ ಏನ್ ಮಾಡ್ಬೇಕು? ಮುಂದುವರಿಬೇಕು. ಖಂಡಿತ ಈ ಸಮಾಧಾನ ನಮ್ಗೆ ಸಿಕ್ಕಿದೆ ಆದ್ರೆ ಆ ಜೀವವನ್ನ ಹೊಂತೀವಂತ ಏನಿದೆ ನಮ್ಗೆ ನಿರೀಕ್ಷೆ, ನಿಶ್ಚಯ ನಮ್ಮ ಹೃದಯದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ದೇವ್ರ ಮಕ್ಕಳಲ್ಲಿ ಅರ್ಥ ಮಾಡ್ಕೊಬೇಕು, ದೇವ್ರು ಈ ಏನಂತ ಹೇಳ್ತೀವಿ, ಈ ಸಮಾಧಾನ ಅಂತ ಹೇಳ್ತಿದ್ವಲ್ಲ, ಇದು ತಾತ್ಕಾಲಿಕವಾಗಿ ಮಾಂಸದಲ್ಲಿರುವಂತ ನಾವು ನೋಡ್ತಿರುವಂತ ಸಮಾಧಾನ. ಆದ್ರೆ ಕ್ರಿಸ್ತನ ಜೊತೆಗೆ ಅಮರತ್ವವುಳ್ಳ ಆದ್ಮೇಲೆ ಅಲ್ಲಿ ಸಿಗುವಂತ ಸಮಾಧಾನ ಹೆಂಗಿರುತ್ತೆ? ಎಷ್ಟು ದೊಡ್ಡದಾಗಿರುತ್ತಲ್ವಾ? ಏನಕ್ಕೆ ವಿಷಯ ಹೇಳ್ತಾ ಇದ್ರಂದ್ರೆ, ದೇವರು ಆಲೋಚನೆ ಮಾಡಿದಿ ಇದನ್ನೇ, ಏನನ್ನ? ತನ್ನ ಮಗನ ಮೂಲಕ ನೀವು ನೀತಿವಂತರಾಗೋದು ಮಾತ್ರವಲ್ಲ, ಅದಕ್ಕಿಂತ ದೊಡ್ಡ ಸಮಾಧಾನಕ್ಕೆ ನೀವೆಲ್ಲರೂ ಬರ್ಬೇಕು. ಆ ಸಮಾಧಾನ ನೀವು ಅನುಭವಿಸೋದನ್ನ ನಾನ್ ನೋಡಿ ಸಮಾಧಾನ ಸಂತೋಷ ಪಡ್ಬೇಕು. ಏನಪ್ಪಾ ಅಂದ್ರೆ, ಈ ಸಮಾಧಾನವನ್ನ ಇಟ್ಕೊಂಡು ಕ್ರಿಸ್ತನ ಸ್ವರೂಪಿಯನ್ನು ಬೆಳೆಸ್ಕೊಂಡು ನಾನು ಕೊಡುವಂತ ನಿರಂತರವಾದ ಸಮಾಧಾನಕ್ಕೆ ರಕ್ಷಣೆಗೆ ನೀವೆಲ್ರೂ ಬರ್ಲೇಬೇಕು. ಆ ಬರೋದೇ ನನ್ನ ಉದ್ದೇಶ. ಆ ಉದ್ದೇಶಕ್ಕೋಸ್ಕರ ನನ್ನ ಒಬ್ಬನೇ ಮಗನೇನ್ ಮಾಡಿದ್ದೀನಿ, ನಿಮ್ಗೆ ಕೊಟ್ಟಿದ್ದೀನಿ. ನೀವು ಪಾಪಿಗಳಾಗಿದ್ರೆ ಏನಕ್ಕೋಸ್ಕರ ಕೊಟ್ಟಿದ್ದೀನಿ ಅಂದ್ರೆ, ಒಂದಲ್ಲ ಒಂದು ದಿನ ನೀವು ಅಲ್ಲಿಗೆ ಬರ್ತೀರಾನಂತ ಒಂದು ಭರವಸೆಯಿಂದ ಕೊಟ್ಟಿದ್ದೀನಿ. ನೀವು ಬಂದು ನಾನು ನಿಮಗೆ ತೋರಿಸಿದ ಪ್ರೀತಿ ಎಷ್ಟು ದೊಡ್ಡದಂತ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಏನ್ ಮಾಡಿದೀನಿ? ಕೊಟ್ಟಿದ್ದೀನಿ. ಅದೇ ಈ ಸಿದ್ಧಾಂತ, ಅದೇ ಅದನ್ನ ಪ್ರತ್ಯಕ್ಷ ಮಾಡಿದೀನಿ. ಇದು ನಿಮ್ಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಒಂದಲ್ಲ ಒಂದಿನ ಅದನ್ನ ತುಂಬಾ ಶ್ರೇಷ್ಠವಾಗಿ ಅರ್ಥ ಮಾಡ್ಕೊಳ್ತೀರಾ. ಇನ್ನು ಕೂಡ ನೀವು ಮಗನ ಸ್ವರೂಪದಲ್ಲಿ ಬೆಳೆದ ಮೇಲೆ ಈ ಪ್ರೀತಿನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ದೇವ್ರೇನ್ ಮಾಡಿದ್ರೆ ಇಲ್ಲಿ ನಮ್ಗೆ ಅದನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕ್ರಿಸ್ತನ ಪ್ರೀತಿ ಸರಸರಿರೇ, ಇಲ್ಲಿ ನಾವು ನೋಡ್ಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ದೇವರು ತನ್ನ ಒಬ್ಬನೇ ಮಗನ ಕೊಟ್ಟಿದ್ದು ಲೋಕ ಅರ್ಥ ಮಾಡ್ಕೊಂಡಿಲ್ಲ, ಯಾವುದೇ ಜನಾಂಗಕ್ಕೆ ಗೊತ್ತಿಲ್ಲ. ಆದ್ರೆ ಇವತ್ತು ಅರ್ಥ ಮಾಡ್ಕೊಂಡಿರೋದು ಯಾರಪ್ಪ ಅಂದ್ರೆ, ನಾವು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಏನರ್ಥ? ನಾವು ಅವರ ಮಕ್ಕಳಾಗಿದ್ದೀವಿ ಅಂದ್ರೆ ಆತನ ಜೊತೆಗೆ ಸಮಾಧಾನವಾಗಿದ್ದೀವಿ. ಆ ಸಮಾಧಾನವನ್ನ ನಾವು ಕಾಪಾಡ್ಕೊಂಡ್ರೆ ಕ್ರಿಸ್ತನಿಗಿರುವಂತ ಜೀವವನ್ನ ಏನ್ ಮಾಡ್ತೀವಿ? ನಾವು ಕೂಡ ಹೊಂದ್ಕೊಳ್ತೀವಿ, ಆ ಅಮರತ್ವನ ಹೊಂದ್ಕೊಳ್ತೀವಿ. ಅಲ್ಲಿ
ನಿರಂತರವಾದ ಸಮಾಧಾನ ನಿಮಗೆ ಸಿಗುತ್ತೆ. ಈ ಸಮಾಧಾನ ಸಿಗುತ್ತೆ ನೋಡಿ, ನಿರಂತರವಾದ ಸಮಾಧಾನ. ಅದನ್ನ ದೇವ್ರು ಏನ್ ನೋಡಿದ್ರು? ಜಗತ್ತೋತ್ಪತ್ತಿಗೆ ಮೊದಲೇ ನೋಡ್ಬಿಟ್ರು. ನನ್ನ ಮಕ್ಕಳು ಇಲ್ಲಿ ಬಂದು ಸೇರ್ತಾರೆ, ಇಲ್ಲಿ ಬರೋದಕ್ಕೋಸ್ಕರ ಈ ದೊಡ್ಡ ತ್ಯಾಗವನ್ನ ನಾನು ಮಾಡಕ್ಕೆ ಸಿದ್ಧನಾಗಿದ್ದೀನಿ ಅಂದ್ಬಿಟ್ಟು ತಂದೆಯ ದೇವರ ತ್ಯಾಗವನ್ನ ಮಾಡಿದ್ದಾರೆ ಅಲ್ವಾ? ಆಗಿರ್ಬೇಕಾರೆ ಈಗ ನಮ್ಮ ಮುಂದೆ ಇರುವಂತ ವಿಷಯ ಏನಪ್ಪಾ ಅಂದ್ರೆ, ಆ ಸಮಾಧಾನವನ್ನ ಕಾಪಾಡ್ಕೊಳ್ಳೋದು, ಅದನ್ನ ಕಲ್ಕೊಳ್ಳೋದು ಯಾರ ಕೈಲಿದೆ? ನಮ್ ಕೈಲಿ ಇದೆ brother. ಓಕೆನಾ? ಆದ್ರೆ ನಾವೇನ ಸಮಾಧಾನ ಕಡ್ಕೊಂಡ್ಬಿಟ್ರೆ ದೇವ್ರು ಕೊಡೋಂತ ಸಮಾಧಾನ ಯಾರ ಕೈಯಿಂದನೂ ಕೊಡಕ್ಕಾಗಲ್ಲ. ಕ್ರಿಸ್ತನ ಪ್ರೀತಿಯ ಸರಸರಿ, ಒಂದು ಸರಿ ದೇವ್ರ ಮಕ್ಕಳು ದೇವ್ರು ಕೊಡೋಂತ ಸಮಾಧಾನ ನೋಡ್ಬಿಟ್ರೆ ಲೋಕದಲ್ಲಿರುವಂತ ಯಾವುದೇ ಸಮಾಧಾನವನ್ನ ಏನ್ ಮಾಡಲ್ಲ ಅವರು, ಯಾವಾಗ್ಲೂ ಅದನ್ನ ಬಯಸಲ್ಲ. ಅದು ಸಮಾಧಾನವೇ ಅಲ್ಲ ಅದು. ರೈಟ್ ಅಲ್ವಾ? ನಿಜವಾದ ಸಮಾಧಾನ ಏನಾಗಿರ್ತಂದ್ರೆ ದೇವರಿಂದ ಬರುವಂತ ಸಮಾಧಾನವಾಗಿದೆ. ಸಾಗಿರೋದ್ರಿಂದ ಆ ಸಮಾಧಾನವನ್ನ ಇಟ್ಕೊಂಡು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ತನ್ನ ಮಗನಿಗಿರುವಂತ ಜೀವದ ರಕ್ಷಣೆಯನ್ನು ಏನ್ ಮಾಡ್ತಾರೆ? ನಾವು ಹೊಂದ್ಕೊಂತ ನಿಶ್ಚಯದಿಂದ ನಾವು ಮುಂದುವರಿಯೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಸೊ ಇನ್ನು ಕೂಡ ಈ ಒಂದು ಪಾಯಿಂಟ್ಗೆ ಸಂಬಂಧಪಟ್ಟಾಗೆ ತುಂಬಾ ಒಂದು ವಿಷಯಗಳನ್ನ ಏನ್ ಮಾಡ್ತಾರೆ, ಮಾತಾಡ್ತಾರೆ. ಇನ್ನೊಂದು ಐ ಥಿಂಕ್ ಇನ್ನೊಂದು ವಾಕ್ಯ ಇದೆ ಮುಖ್ಯ. ನಾವೇನ್ ಮಾಡ್ತಾನೆ ಇದರಿಂದ ಕಂಟಿನ್ಯೂ ಭಾಗವನ್ನ ಈ ಸಮಾಧಾನಕ್ಕೆ ಸಂಬಂಧಪಟ್ಟಂತ ವಿಷಯ ಏನ್ ಮಾಡ್ತಾನೆ ಈಗಲೂ ಮುಂದಿನ ವಾರದಲ್ಲಿ ಕೂಡ ಏನ್ ಮಾಡೋಣ, ದೇವ್ರ ಚಿತ್ರವಾಗಿ ನೋಡಿ ಮುಂದಿನ ಒಂದು ಭಾಗವನ್ನ ಕಂಟಿನ್ಯೂ ಮಾಡೋಣ. ದೇವ್ರ ಈ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ ಸರಿ, ರಾತ್ರಿ ಗೀತೆಗಳನ್ನ ಓದ್ತೀರಾ? ಯಾರು ಓದ್ತೀರಾ ರಾತ್ರಿ ಗೀತೆ? ಬ್ರದರ್ ಅದು ಸ್ಕ್ರೀನ್ ಅಲ್ಲಿ ಹಾಕಿದ್ರೆ ಓದ್ತೀನಿ ಬ್ರದರ್. ಸ್ಕ್ರೀನ್ ಹಾಕ್ಲಾ? ಒಂದೇ ನಿಮಿಷ, ಸ್ಕ್ರೀನ್ ಹಾಕ್ಬಿಡ್ತೇನೆ. ಓಕೆ, ಕಾಣಿಸ್ತಾ ಇದೆ ನಿಮ್ಗೆ ಸ್ಕ್ರೀನ್ ಅಲ್ಲಿ? ಓದ್ತೀರಾ? ಹಾ, ಓದ್ತೀನಿ ಬ್ರದರ್. ಸಂಜೆಯಲ್ಲಿ, ಮುಂಜಾನೆಯಲ್ಲಿ, ಮಧ್ಯಾಹ್ನದಲ್ಲಿ ಪ್ರಾರ್ಥಿಸಿ ಕೂಗುವೆನು, ಆತನು ನನ್ನ ಸ್ವರವನ್ನು ಕೇಳುವನು. ಕೀರ್ತನೆಗಳು 55:17. ನಿಸ್ಸಂದೇಹವಾಗಿ ಈ ಲೋಕದ ಅತ್ಯುತ್ತಮ ಪುರುಷರು ಮತ್ತು ಮಹಿಳೆಯರು ಯಾರೆಂದರೆ, ದಾನಿಯೇಲನಂತೆ ಪ್ರಾರ್ಥನೆ ಮಾಡುವವರು, ನಿಯಮಿತವಾಗಿ ಮೊಣಕಾಲೂರಿ ಪ್ರಾರ್ಥಿಸುವವರಾಗಿದ್ದಾರೆ. ದಾನಿಯೇಲನು 6ನೇ ಅಧ್ಯಾಯ 10ನೇ ವಾಕ್ಯ. ನಿಸ್ಸಂದೇಹವಾಗಿ ಈ ರೀತಿ ಲೌಕಿಕ ವ್ಯವಹಾರಗಳಿಂದ ತೆಗೆದುಕೊಳ್ಳಲ್ಪಟ್ಟ ಕ್ಷಣಗಳು ಕರ್ತನಿಗಾಗಿ ಚೆನ್ನಾಗಿ ಖರ್ಚು ಮಾಡುವ ಆರಾಧಕನಿಗೆ ಆತನು ಮಾಡುವ ಎಲ್ಲಾ ವಿಷಯದಲ್ಲಿ ಅಧಿಕ ಆಶೀರ್ವಾದವನ್ನು ತರುತ್ತದೆ. ನಿಸ್ಸಂದೇಹವಾಗಿ ಪ್ರಾರ್ಥನೆಯನ್ನು ನಿರ್ಲಕ್ಷಿಸಿ ಪ್ರತಿಷ್ಠಿತ ಜೀವನವನ್ನು ನಡೆಸುವುದು ಅಸಾಧ್ಯ. ಒಬ್ಬ ಕ್ರೈಸ್ತನಿಗೆ ಈ ಸವಲತ್ತು ಇನ್ನೂ ಅಧಿಕವಾದದ್ದು. ಆತನಿಗೆ ಮನವರಿಕೆಯಾಗುವುದೇನೆಂದರೆ, ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನು ನಮಗೆ ಪಕ್ಷವಾದಿಯಾಗಿದ್ದಾನೆ. ಎಲ್ಲಾ ನಾಮದಲ್ಲಿಯೂ ಮೇಲಾದ ನಾಮದಲ್ಲಿ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾ ಸಿಂಹಾಸನದ ಬಳಿಗೆ ಹೋಗಬಹುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ಒಂದು ರಾತ್ರಿ ಗೀತೆನ ಧ್ಯಾನ ಮಾಡ್ರಿ. ಹೌದು, ತಂದೆ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನು ನಮಗೆ ಪಕ್ಷವಾದಿಯಾಗಿದ್ದಾನೆ. ಎಲ್ಲಾ ನಾಮದಲ್ಲಿ ಮೇಲಾದ ನಾಮದಲ್ಲಿ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆ ಧೈರ್ಯದಿಂದ ಕೃಪಾಸನದ ಮುಂದೆ ಹೋಗ್ಬೇಕನ್ನೋ ವಿಷಯ ಕೂಡ ತುಂಬಾ ಮುಖ್ಯವಾದಂತ ಒಂದು ಪಾಠವಾಗಿದೆ. ಸೊ ಅದನ್ನ ಮೆಡಿಟೇಟ್ ಮಾಡಿ, ತುಂಬಾ ಪ್ರಯೋಜನವಾಗಿರುತ್ತೆ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸೋಣ. ಮತ್ತಿರುವಂತ ಸಹೋದರ ಎಲ್ಲೊಬ್ಬರ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಸ್ವಲ್ಪ ಹೊರಗಡೆಗೆ ಇದ್ದೇನೆ. ಓಕೆ, ನೋ ಪ್ರಾಬ್ಲಮ್. ಶ್ರೀಕಾಂತ್ ಪ್ರಾರ್ಥನೆ ಮಾಡ್ತೀರಾ? ಹಾ ಬ್ರದರ್, ಮಾಡ್ತೇನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಮಹೋನ್ನತನು, ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿಸಲುವಂತ ನಮ್ಮ ಪರಲೋಕ ತಂದೆ ಆದೇವ್ರೆ, ಈ ಒಂದು ಸಂಜೆ ವೇಳೆಗಾಗಿ ಸ್ತೋತ್ರಪ್ಪ ಆದೇವ್ರೆ. ಈ ಒಂದು ದಿನದಲ್ಲಿ ಸ್ವಾಮಿ ನಮಗೆ ಕೊಟ್ಟಂತ ಸ್ವಾಮಿ ಸತ್ಯವೇದ ವಾಕ್ಯಗಳನ್ನು ಸ್ವಾಮಿ ಕರ್ತನೆ ಯಾರಿಗೂ ನಮಗೆ ಸಿಕ್ಕಿದೆಪ್ಪ ದೇವ್ರೆ. ನಾವು ತಿಳ್ಕೊಂಡು
ಅಪ್ಪನ ಅರ್ಥ ಮಾಡ್ಕೊಂಡು ಸ್ವಾಮಿ ಸರಿಯಾದ ದಾರಿಯಲ್ಲಿ ನಡಿಕೆ ನೀವು ಕೃಪೆ ಮಾಡ್ರಿ ದೇವ್ರೆ. ಈ ಒಂದು ಸಂಜೆ ವೇಳೆಯಲ್ಲಿ ದೇವ್ರೆ ನಿಮ್ಮ ಕರುಣೆ ವಹಿಸ್ತೇನಪ್ಪ ಸ್ವಾಮಿ. ಹಾಗೆ ಕೊಟ್ಟಂತ ನಮ್ಮ ಬ್ರದರ್ನ ಸ್ವಾಮಿ ಅನೇಕ ವಿಚಾರದಲ್ಲಿ ಅವ್ರನ್ನ ಬಲಪಡಿಸ್ರಿ ಅಪ್ಪ. ಅನೇಕ ವಿಚಾರದಲ್ಲಿ ಅವ್ರು ಸಹಾಯ ಮಾಡ್ರಿ. ಅವರ ಕಷ್ಟದಲ್ಲಿ, ಅವರ ಸಂಕಟದಲ್ಲಿ, ಅವರ ದುಃಖದಲ್ಲಿಯೂ ಅವರು ಹೋರಾಡುವ ಸಮಯದಲ್ಲಿ ದೇವ್ರೆ ನಿಮ್ ಜೊತೆಗಿದ್ದು ಸಹಾಯ ಮಾಡ್ರಿ. ಹಾಗೆ ದೇವ್ರೆ ಅವ್ರಿಗೆ ತಾಳ್ಮೆ, ಸಮಾಧಾನ, ವಿದ್ಯೆ, ಬುದ್ಧಿ, ತಿಳುವಳಿಕೆಯನ್ನು ನೀವು ಕೊಟ್ಟು ನಡೆಸಕ್ಕಾಗಿ ಸ್ತೋತ್ರ. ಅವರ ಕುಟುಂಬ ಮಕ್ಕಳನ್ನು ಕೂಡ ಆಶೀರ್ವದಿಸ ಬೇಡ್ತಿದ್ದೇವೆ. ಎಲ್ಲಾ ಸಹೋದರರು ಅನಾರೋಗ್ಯ ಇದ್ದಾರೆ, ಆ ರೋಗಿಗಳನ್ನು ಹಾಗೆ ಗುಣಪಡಿಸಿ ಎಂಬುದಾಗಿ ಬೇಡ್ತೇನಪ್ಪ ದೇವ್ರೆ. ಹಾಗೆ ದೇವ್ರೆ ಎಲ್ಲಾ ಸಹೋದರಿಯರನ್ನು ನಿಮ್ಮ ಕರಳು ವಹಿಸ್ತೇನಪ್ಪ. ಆನ್ಲೈನ್ ಕ್ಲಾಸ್ ಇರುವಂತ ದೇವ್ರೆ ಎಲ್ಲರನ್ನು ಬಲಪಡಿಸಿ ಎಂಬುದಾಗಿ ಒಂದು ಸಂಜೆ ವೇಳೆಯಲ್ಲಿ ಕೇಳ್ಕೊಳ್ತೇನಪ್ಪ. ಹಾಗೆ ದೇವ್ರೆ ನಾವು ಹೇಳ್ತಾರ ಅಷ್ಟೇ ತಿಳ್ಕೊಳ್ಳೋ ಅಷ್ಟೇ ದೇವ್ರೆ ಅರ್ಥ ಮಾಡ್ಕೊಂಡು ನಾವು ಪ್ರತಿದಿನ ನಾವು ಅರ್ಥ ಮಾಡ್ಕೊಂಡು ನಡೆಯುವಂತೆ ನೀವು ಕೃಪೆ ಮಾಡ್ರಿ. ನೀವು ಚಿತ್ತಾನುಸಾರ ನಡೆಸ್ರಿ. ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ಅರ್ಥ ಮಾಡ್ಕೊಂಡು ನಾವು ಬೆಳೆದು ಅಪ್ಪ ನಮ್ಮ ಓಟವನ್ನು ಓಡಿ ಸುರಕ್ಷಿತವಾಗಿ ಮುಗಿಸ್ಲಿಕ್ಕೆ ಕೃಪೆ ಮಾಡ್ರಿ ದೇವ್ರೆ. ಅಪ್ಪ ದೇವ್ರೆ ನಾವು ಬೆಳೆಯುವಂತೆ ನೀವು ಕೊಟ್ಟಂತ ವಾಕ್ಯಗಳನ್ನು ಪ್ರತಿದಿನ ನಾವು ಮೆಲುಕು ಹಾಕ್ತಾ ಕೇಳ್ತಾ ಅರ್ಥ ಮಾಡ್ಕೊಳ್ತಾ ಜೀವಿಸಲಿಕ್ಕೆ ಕೃಪೆ ಮಾಡ್ರಿ. ಈ ಆನ್ಲೈನ್ ಕ್ಲಾಸ್ ಕೂಡ ಆಶೀರ್ವದಿಸ್ರಿ. ಇಲ್ಲಿವರೆಗೂ ಕೇಳಿಕ ಆಗಿಸ್ತೋತ್ರ, ಕೃಪೆ ಆಗಿಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೇಲೆ. ಆಮೆನ್ ಆಮೆನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ನಮಸ್ತೆ. ಎಲ್ಲ ಬ್ರದರ್ಸ್ ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ಸ್ಗೆ ನಮಸ್ತೆ, ಗುಡ್ ನೈಟ್. ನಮಸ್ತೆ. ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.